ಅವರಿಗೆ, ಅಧ್ಯಕ್ಷರಾದಂತಹ ಮಾಧವಿ ಅಮ್ಮನವರಿಗೆ, ಮತ್ತು ಆಧ್ಯಾತ್ಮಿಕ ಸಾಧನೆಯಲ್ಲಿ ಸದಾ ನಿರತರಾಗಿರುವಂತಹ ಸೋದರಿಯರಿಗೆ ಎಲ್ಲರಿಗೂ ಸಹ ಹೃತ್ಪೂರ್ವಕವಾಗಿ ನಮನವನ್ನು ಸಲ್ಲಿಸುತ್ತಾ ಇವತ್ತಿನ ವಿಷಯ ಗುಣತ್ರಯ ವಿಭಾಗ ಯೋಗ. ಭಗವದ್ಗೀತೆ ಶ್ರೀ ಕೃಷ್ಣ ಪರಮಾತ್ಮ ನಮಗೆಲ್ಲರಿಗೂ ಸಹ ಅರ್ಜುನನನ್ನು ನಿಮಿತ್ತವಾಗಿ ಮಾಡಿಕೊಂಡು ಈ ಲೋಕದ ಜಂಜಾಟಗಳಿಂದ ಹೊರಗಡೆ ಬಂದು ಎಲ್ಲರೂ ಆ ಪರಮ ಕೈವಲ್ಯವನ್ನು ಪಡೆಯಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದಂತಹ ಅದ್ಭುತವಾದಂತಹ ಒಂದು ಉಪದೇಶ. ಸರಿ ಸರ್, ಇದು ಕಾಣ್ತಾ ಇರೋ ಈ ಕಡೆ ಅದ್ಭುತವಾದಂತಹ ಒಂದು ಉಪದೇಶ. ಈ ಒಂದು ಉಪದೇಶದಲ್ಲಿ ಭಗವದ್ಗೀತೆ ಬಗ್ಗೆ ನಮಗೆಲ್ಲವೂ ಸಹ ಗೊತ್ತಿದೆ. ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು. ಈ 18 ಅಧ್ಯಾಯಗಳನ್ನು 3 ವಿಭಾಗಗಳಾಗಿ ನಾವಂದರೆ ಹಿರಿಯರಲ್ಲೂ ಸಹ ಮಹನೀಯರಾದಂತಹ ಹಿರಿಯರು ಮಾಡಿಟ್ಟಿದ್ದಾರೆ. ಮೊದಲು 6 ಅಧ್ಯಾಯಗಳನ್ನು ಕರ್ಮಷಟ್ಕ ಅಂಥೇಳಿ, ಅನಂತರ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೂ ಭಕ್ತಿ ಷಟ್ಕ ಅಂಥೇಳಿ, 13ರಿಂದ 18ನೇ ಅಧ್ಯಾಯದವರೆಗೂ ಸಹ ಜ್ಞಾನ ಷಟ್ಕ ಅಂಥೇಳಿ ವಿಭಾಗ ಮಾಡಿದ್ದಾರೆ. ಈ ಷಟ್ಕಗಳನ್ನು ವಿಭಾಗ ಮಾಡಿದ್ರೂ ಸಹ ಕರ್ಮಷಟ್ಕದಲ್ಲಿ ಪ್ರಧಾನವಾಗಿ ಕರ್ಮವಿರುತ್ತೆ. ಜ್ಞಾನ ಮತ್ತು ಭಕ್ತಿ ಅದನ್ನು ಸಹ ಅದರಲ್ಲಿ ಸೇರಿಸೇ ಇರ್ತಾರೆ. ಭಕ್ತಿ ಷಟ್ಕದಲ್ಲೂ ಸಹ ಅಷ್ಟೇ, ಭಕ್ತಿ ಪ್ರಧಾನ, ಮಿಕ್ಕ ಕರ್ಮ ಮತ್ತು ಜ್ಞಾನಗಳು ಅದರಲ್ಲೇ ಅಂತರ್ಲೀನವಾಗಿರುತ್ತೆ. ಜ್ಞಾನ ಷಟ್ಕದಲ್ಲಿ ಜ್ಞಾನವು ಪ್ರಧಾನವಾಗಿರುತ್ತೆ, ಕರ್ಮ ಮತ್ತು ಭಕ್ತಿಯನ್ನು ಅಂತರ್ಲೀನವಾಗಿ ಅದನ್ನು ಸೇರಿಸಿರ್ತಾರೆ. ಅಂದರೆ ಪ್ರಧಾನವಾಗಿ ಕರ್ಮ ಭಕ್ತಿ ಜ್ಞಾನ ಮೂರೂ ಸಹ ಭಗವದ್ಗೀತೆಯಲ್ಲಿ ನಿಬಿಡೀಕೃತವಾಗಿ ಭಕ್ತರ ಒಂದು ಉದ್ಧಾರಕ್ಕಾಗಿ, ಸಾಧಕರ ಉದ್ಧಾರಕ್ಕಾಗಿ ಒಂದು ಅದ್ಭುತವಾದಂತಹ ಸಂಜೀವಿನಿ ಇದ್ದ ಹಾಗೆ. ಮೊದಲನೇ 6 ಅಧ್ಯಾಯಗಳಲ್ಲಿ ಕರ್ಮಯೋಗದ ಒಂದು ವಿಶೇಷತೆಯನ್ನು ತಿಳಿಸುತ್ತಾ, ಕರ್ಮಯೋಗ ಮನುಷ್ಯ ತಾನು ಮಾಡುವಂತಹ ಕೆಲಸ ಚಿತ್ತಶುದ್ಧಿಯಿಂದ ಮಾಡಬೇಕು, ಜೊತೆಗೆ ಈಶ್ವರಾರ್ಪಣ ಬುದ್ಧಿಯಿಂದ ಫಲಾಪೇಕ್ಷ ರಹಿತವಾಗಿ, ಯಾವ ರೀತಿಯಿಂದ ಫಲವನ್ನು ಸಹ ತಾನು ಪಡ್ಕೊಳ್ಳದೆ ಫಲಾಪೇಕ್ಷ ರಹಿತವಾಗಿ ಈಶ್ವರಾರ್ಪಣ ಬುದ್ಧಿಯಿಂದ ತಾನು ಮಾಡಿದಾಗ ಆ ಕರ್ಮಗಳ ಒಂದು ಫಲ ಏನಿದೆ, ಆ ಬಂಧನವು ಆ ಒಂದು ವ್ಯಕ್ತಿಗೆ ತಗುಲುವುದಿಲ್ಲ, ಆ ಬಂಧನದಿಂದ ಅವನು ಮುಕ್ತನಾಗ್ತಾನೆ ಅಂತ ಹೇಳಿ ಈ ಕರ್ಮಯೋಗದಲ್ಲಿ ತಿಳಿಸ್ಕೊಟ್ಟು, ಭಕ್ತಿಯೋಗದ ಒಂದು 7 ಅಧ್ಯಾಯದಲ್ಲಿ ಈ ರೀತಿಯಾಗಿ ಕರ್ಮಯೋಗದಲ್ಲಿ ಇರುವಂತಹ ವ್ಯಕ್ತಿ ಮನಸ್ಸು ಶುದ್ಧವಾಗಿ ಪರಮಾತ್ಮನ ಕಡೆಗೆ ತನ್ನ ಒಲವನ್ನು ತೋರಿಸಿ, ಪರಮಾತ್ಮನ ಮೇಲೆ ವಿಶೇಷವಾದಂತಹ ಪ್ರೀತಿ ಮತ್ತು ವಿಶ್ವಾಸವನ್ನು ಬೆಳೆಸಿಕೊಂಡು ಆ ಪರಮಾತ್ಮನ ಜೊತೆ ತನ್ನ ಒಂದು ವಿಶೇಷವಾದಂಥ ಅಸ್ತಿತ್ವವನ್ನು ಬೆಳೆಸಿಕೊಳ್ಳುವಂತಹ ವಿಶೇಷವಾದ ನಿಟ್ಟಿನಲ್ಲಿ ಪರಮಾತ್ಮನಿಗೆ ಇಷ್ಟದವನಾಗಿ, ಭಕ್ತಿಯೋಗದಲ್ಲಿ ಪರಮಾತ್ಮನಿಗೆ ಇಷ್ಟವಾಗಿರುವಂತಹ ವ್ಯಕ್ತಿಯಾಗಿ ಬೆಳೆದು ಪರಮಾತ್ಮನನ್ನೇ ತನ್ನ ಸರ್ವಸ್ವ ಅನ್ನುವ ಒಂದು ವಿಶೇಷವಾದಂಥ ಸ್ಥಾನಕ್ಕೆ ಈ ಭಕ್ತಿಯೋಗದಲ್ಲಿ ಅವನು ಹೋಗಿ ನಿಲ್ತಾನೆ. ಈ ಭಕ್ತಿಯೋಗದಲ್ಲಿ ಕೊನೆಗೆ ಅವನು ಎಂಥ ಪರಿಸ್ಥಿತಿಗೆ ಹೋಗ್ತಾನೆಂದರೆ, ಪರಮಾತ್ಮ ಒಬ್ಬನೇ ಎಲ್ಲವೂ ಸಹ ತಿಳಿದವನು, ಅವನೇ ಸರ್ವಜ್ಞ, ಅವನೇ ಈ ಲೋಕವನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ, ಅವನನ್ನು ಬಿಟ್ಟರೆ ನಾವು ಬೇರೆ ಯಾರಿಂದನೂ ಸಹ ಉದ್ಧಾರವಾಗೋದಕ್ಕೆ ಸಾಧ್ಯವಿಲ್ಲ, ಅವನಿಗೇ ಶರಣಾಗಬೇಕು ಅಂಥೇಳಿ ಸಂಪೂರ್ಣ ಶರಣಾಗತಿ ಭಾವನೆಯಲ್ಲಿ ಆ ಪರಮಾತ್ಮನಿಗೆ ಸಂಪೂರ್ಣವಾಗಿ ಶರಣಾಗ್ಬಿಡ್ತಾನೆ. ಇಂತಹ ಒಂದು ಪರಿಸ್ಥಿತಿ ಭಕ್ತಿ ಯೋಗದ ಒಂದು ಪರಾಕಾಷ್ಠ. ಈ ಯೋಗದಲ್ಲಿ ಪರಾಕಾಷ್ಠ ಸ್ಥಿತಿಯಲ್ಲಿ ಅವನೇಗ್ತಾನಂದರೆ ಒಂದು ಪರಿಶುದ್ಧವಾದಂತಹ ಶಿಷ್ಯನಾಗೋಗ್ತಾನೆ, ಪರಮಾತ್ಮನ್ನೇ ವಿಶೇಷವಾದಂತಹ ಗುರುವಾಗಿ ಸ್ವೀಕಾರ ಮಾಡ್ತಾನೆ. ಜ್ಞಾನಯೋಗವು ಪ್ರಾರಂಭವಾಗುತ್ತೆ. ಆ ಜ್ಞಾನಯೋಗದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಈ ಒಂದು ವಿಶೇಷವಾದಂತಹ ಶಿಷ್ಯನಿಗೆ ಆ ಗುರುಗಳು ವಿಶೇಷವಾದಂಥ ಜ್ಞಾನವನ್ನು ಕೊಡ್ತಾ ಅವನು ತನ್ನ ಜೊತೆಯಲ್ಲೇ ಇಟ್ಕೊಂಡು ಸಂಪೂರ್ಣವಾದಂತಹ ಒಂದು ಸಹಕಾರವನ್ನು ನೀಡುತ್ತಾ, ಕೈ ಹಿಡಿದು ಕರ್ಕೊಂಡು ಹೋಗುವಂಥ ತಾಯಿ ಮಗುವನ್ನು ಹೇಗೆ ಕೈ ಹಿಡಿದು ಕರ್ಕೊಂಡು ಹೋಗ್ತಾಳೆ, ಅದೇ ರೀತಿಯಾಗಿ ಆ ಪರಮಾತ್ಮ ಈ ಜ್ಞಾನ ಯೋಗದಲ್ಲಿ ಆ ಮಗುವಾಗಿರುವ ಆ ಸಾಧಕನನ್ನು ತನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾ ದಾರಿಯನ್ನು ತೋರಿಸುತ್ತಾ ತನ್ನ ಕಡೆಗೆ ಕರ್ಕೊಂಡು ಹೋಗುವಂಥ ವಿಶೇಷವಾದಂಥ ಒಂದು ಸ್ಥಿತಿಗೆ ಈ ಜ್ಞಾನಯೋಗದಲ್ಲಿ
ಆ ರೀತಿಯಾದಂಥ ಒಂದು ಮಾರ್ಗದರ್ಶನವನ್ನು ಪರಮಾತ್ಮ ನೀಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಜ್ಞಾನಯೋಗದ ಪ್ರಾರಂಭವೇ 17ನೇ ಒಂದು ವಿಶೇಷವಾದಂತಹ 13ನೇ ಅಧ್ಯಾಯ ಕ್ಷೇತ್ರಜ್ಞ ವಿಭಾಗ ಯೋಗ. ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ ಕ್ಷೇತ್ರಜ್ಞನಾಗಂಥ ಒಂದು ಪರಮಾತ್ಮ ಒಬ್ಬನೇ, ಅವನನ್ನು ಬಿಟ್ಟು ಮಿಕ್ಕ ಎಲ್ಲವೂ ಸಹ ಕ್ಷೇತ್ರವೇ. ಸಚ್ಚಿತ್ ಆನಂದ ಸ್ವರೂಪನಾಗಿರುವಂತಹ ಪರಮಾತ್ಮ ಒಬ್ಬನನ್ನು ಬಿಟ್ಟು ಹೊರಗಡೆ ಕಾಣಿಸುವಂಥ ನಮ್ಮ ಕಣ್ಣಿಗೆ ಕಾಣಿಸುವಂಥ ಎಲ್ಲ ಜಗತ್ತು, ಆ ಜಗತ್ತನ್ನು ಎಳೆದಿರುವಂಥ ಎಲ್ಲ ರೀತಿಯಾದಂಥ ಜೀವರಾಶಿಗಳು ಅಷ್ಟೇ ಅಲ್ಲ, ಈ ಜೀವರಾಶಿಗಳ ಜೊತೆಗೆ ವಿಶೇಷವಾದಂಥ ಸ್ಥಾನವನ್ನು ಪಡ್ಕೊಳ್ಳುವಂಥ ಮನುಷ್ಯರು, ಆ ಮನುಷ್ಯನ ಶರೀರದಲ್ಲಿರುವಂಥ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಪಂಚಪ್ರಾಣಗಳು, ಪಂಚತನ್ಮಾತ್ರಗಳು, ಅದೇ ರೀತಿಯಾದಂತಹ 4 ಅಂತಃಕರಣಗಳು ಎಲ್ಲವೂ ಸಹ ಇದು ಏನೇನು ಇದೆಯೋ ಎಲ್ಲವೂ ಸಹ ಕ್ಷೇತ್ರವೇ. ಈ ಕ್ಷೇತ್ರವ ಮತ್ತು ಕ್ಷೇತ್ರಜ್ಞ ಒಂದು ವಿಭಾಗವನ್ನು ಮಾಡುವ ವಿಶೇಷವಾದಂಥ ಜ್ಞಾನವನ್ನು ಹೇಗೆ ಪಡ್ಕೋಬೇಕು ಅಂಥೇಳಿ ತಿಳಿಸ್ಕೊಡ್ತಾ, ಈ ಕ್ಷೇತ್ರಕ್ಕೂ ಮತ್ತು ಕ್ಷೇತ್ರಜ್ಞವನ್ನು ವಿಭಾಗವನ್ನು ಮಾಡೋದಕ್ಕೆ ಪರಮಾತ್ಮ ಹೇಳಿದ ಒಂದೇ ಏನಂದರೆ, ಅದಕ್ಕೂ ಇದಕ್ಕೂ ಮಧ್ಯದಲ್ಲಿ ಒಂದು ಗೋಡೆ, ಕ್ಷೇತ್ರಕ್ಕೂ ಮತ್ತು ಕ್ಷೇತ್ರಜ್ಞನಿಗೂ ಮಧ್ಯದಲ್ಲಿ ಒಂದು ಗೋಡೆಯ ರೂಪದಲ್ಲಿರುವುದು ಅಜ್ಞಾನ, ಅದೇ ಮಾಯೆ, ಅದೇ ಪ್ರಕೃತಿ ಅಂತ ಹೇಳ್ತಾ ಬರ್ತಾರೆ. ಈ ರೀತಿಯಾಗಿ ಅವರು ವಿವರಣೆ ಕೊಡ್ತಾ ಅದಕ್ಕೆ ಮಹನೀಯರಾದವರು ಒಂದು ಉದಾಹರಣೆಯೂ ಸಹ ಹೇಳ್ತಾರೆ. ಒಂದು ವಿಶೇಷವಾದಂತಹ ನಮ್ಮ KRS ಥರ ಇರುವಂತಹ ಒಂದು ವಿಶೇಷವಾದಂಥ ಜಲಾಶಯ, ಆ ಜಲಾಶಯಕ್ಕೆ ಒಂದು ಆನಕಟ್ಟೆ ಕಟ್ಟಿದ್ದಾರೆ ಮಧ್ಯದಲ್ಲಿ. ಅದರ ಮೇಲೆ ಹೋಗಿ ನಿಂತ್ಕೊಂಡಾಗ ಒಂದು ಕಡೆ ಎಷ್ಟು ನೋಡಿದ್ರೂ ಸಹ ಕಣ್ಣಿಗೆ ಕಾಣಿಸುವಷ್ಟು ದೂರನೂ ಸಹ ನೀರೇ, ಜಲಾಶಯ ಸಮೃದ್ಧಿಯಾದಂಥ ನೀರು ಒಂದು ಕಡೆ ಕಾಣಿಸ್ತಾ ಇದೆ. ಆ ಕಟ್ಟೆಯಿಂದ ಈ ಕಡೆಗೆ ನೋಡಿದಾಗ ಇಷ್ಟು ಎಲ್ಲಿ ನೋಡಿದ್ರೂ ಕಣ್ಣಿಗೆ ಎಷ್ಟು ದೂರ ಕಾಣಿಸುತ್ತೋ ಅಷ್ಟು ದೂರನೂ ಸಹ ಹೊಲಗಳು, ಎಲ್ಲ ರೀತಿಯಾದಂಥ ಗದ್ದೆಗಳು ಮಾಡಿದ್ದಾರೆ, ಹೊಲಗಳೆಲ್ಲವೂ ಸಹ ಇದೆ. ಒಂದು ವಿಪರೀತ ಅಂತ ಹೇಳಿದರೆ, ಈ ಹೊಲಗಳಲ್ಲಿ ಯಾವ ರೀತಿಯಾದಂಥ ಫಸಲು ಇಲ್ಲದೆ ಎಲ್ಲ ಒಣಗೋಗ್ತಾ ಇದೆ. ಇದೇನು ವಿಚಿತ್ರ, ಈ ಕಡೆ ನೋಡಿದ್ರೆ ಸಮೃದ್ಧಿಯಾದಂಥ ಜಲ, ಈ ಕಡೆ ನೋಡಿದ್ರೆ ಎಲ್ಲ ಹೊಲಗಳು ಸಹ ಒಣಗೋಗ್ಬಿಟ್ಟಿವೆ. ಏತಕ್ಕಾಯಿತು ಈ ರೀತಿ ಅಂತ ಹೇಳಿ ವಿಚಾರಣೆ ಮಾಡಿದಾಗ ಗೊತ್ತಾಗಿದ್ದು ಒಂದೇ, ಆ ಒಂದು ಅಣೆಕಟ್ಟೆಯಿಂದ ಈ ಕಡೆ ಇರುವಂತಹ ಕಾಲುವೆಗಳಿಗೆ ನೀರು ಬಿಡುವಂತಹ ಗೇಟ್ಗಳೇನಿರುತ್ತೆ ಅದನ್ನು ಬಂದ್ ಮಾಡಿಬಿಡೋದು. ಇದು ನೋಡಿ ಎಷ್ಟು ವಿಚಿತ್ರ. ಆ ಗೇಟುಗಳು ಎತ್ತಿದ್ರೆ ಆ ನೀರು ಜಲಾಶಯದಿಂದ ಈ ಕಡೆ ಹೊಲಗಳಿಗೆ ಬರುತ್ತೆ. ಹೊಲಗಳೆಲ್ಲ ಸಸ್ಯಶ್ಯಾಮಲವಾಗಿ ನಿರಂತರವಾಗಿ ತಮ್ಮ ಫಸಲುಗಳನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಗೇಟುಗಳು ಬಂದಾಗೋಗಿದೆ, ಗೇಟುಗಳು ತೆಗೀಬೇಕು, ಈ ಕಡೆ ಫಸಲು ಶುದ್ಧವಾಗಬೇಕು, ಎಲ್ಲನೂ ಸಹ ಪರಿಪೂರ್ಣವಾಗಬೇಕು. ಇಲ್ಲಿ ನಮ್ಮ ಪರಿಸ್ಥಿತಿನೂ ಅದೇ ಸಲ ಆಗಿದೆ. ನಮ್ಮಲ್ಲೇ ಸತ್ಯ ಚಿತ್ತ ಅತ್ಯಂತ ವಿಶೇಷವಾದ ಆನಂದ ಸ್ವರೂಪರಾಗಿರುವಂಥ ಪರಮಾತ್ಮ ನಮ್ಮಲ್ಲೇ ಇದ್ದಾನೆ. ಆದರೆ ಅದರ ಅನುಭವ ನಮಗಾಗ್ತಾ ಇಲ್ಲ. ಜಲಾಶಯದಲ್ಲಿ ನೀರಿದೆ, ಈ ಕಡೆ ಹೊಲಗಳಿಗೆ ನೀರು ಬರ್ತಾ ಇಲ್ಲ. ಅದೇ ರೀತಿಯಾಗಿ ನಮ್ಮಲ್ಲಿ ಅತ್ಯಂತ ಅದ್ಭುತವಾದಂತಹ ಜ್ಞಾನ, ಚೈತನ್ಯ ಶಕ್ತಿ, ಪರಮಾತ್ಮನ ವಿಶೇಷವಾದಂತಹ ಜ್ಞಾನ ಎಲ್ಲ ನಮ್ಮಲ್ಲೇ ಇದೆ. ಆದರೆ ನಮಗೆ ಈ ಜಗತ್ತಿನ ಅನುಭವ ಆಗ್ತಾಯಿದೆ, ಶರೀರದ ಅನುಭವ ಆಗ್ತಾಯಿದೆ ಅಷ್ಟೇ ಹೊರತು ಪರಮಾತ್ಮನ ಅನುಭವ ನಮ್ಗೆ ಆಗ್ತಾ ಇಲ್ಲ. ಅಲ್ಲಿ ಮಧ್ಯದಲ್ಲೇ ಗೇಟ್ ಬಿದ್ದೋಗಿದೆ. ಏನು ಆ ಗೇಟು? ಅಜ್ಞಾನ. ಈ ಅಜ್ಞಾನ ಮತ್ತು ಈ ಪ್ರಕೃತಿಯ ವಿಶೇಷವಾದಂಥ ಒಂದು ಇದರಿಂದ ನಮ್ಮಲ್ಲೇ ಇರುವಂಥ ಜ್ಞಾನವನ್ನು ನಾವೇ ತಿಳ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಾವೇ ಪರಬ್ರಹ್ಮ ಸ್ವರೂಪರು ಅಂತ ಹೇಳಿ ನಮ್ಗೆ ಗೊತ್ತಿದ್ರೂ ಸಹ ಅದರ ಅನುಭವ ನಮಗಾಗ್ತಾ ಇಲ್ಲ. ಇದನ್ನು ತಿಳ್ಕೋಬೇಕು ಅಂತ ಹೇಳಿದರೆ ಆ ಗೇಟುಗಳನ್ನು ಎತ್ತಬಿಡಬೇಕು, ಆ ಅಜ್ಞಾನವನ್ನು ತೊಲಗಿಸ್ಬೇಕು. ಈ ರೀತಿಯಾಗಿ ಆ ಅಜ್ಞಾನವನ್ನು ತೊಲಗಿಸಬೇಕು ಅಂತ ಹೇಳಿದರೆ, ಆ ಮಾಯೆಯನ್ನು ದೂರ ಮಾಡಬೇಕು ಅಂತ ಹೇಳಿದರೆ, ಅದಕ್ಕೆ ಈ ಅಜ್ಞಾನವನ್ನು, ಈ ಮಾಯೆಯನ್ನು 3 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ ಮಹನೀಯರು. ಏನು ಆ ವಿಭಾಗಗಳು? ಒಂದು ಜಗತ್ತು, ನಾವು ಕಣ್ಣಿಗೆ ಕಾಣಿಸುವಂಥ ಹೊರಗಡೆ ಕಾಣಿಸುವಂಥ ಜಗತ್ತು, ಒಂದು ನಮ್ಮ ಶರೀರ, ಇನ್ನೊಂದು 3ನೇದು ನಮ್ಮಲ್ಲೇ ಇರುವಂತಹ ಮನಸ್ಸು. ಈ 3 ಸಹ ಅಜ್ಞಾನದ 3 ವಿಭಾಗಗಳು ಅಂತ ಹೇಳಿ ಮಹನೀಯರು ಅದನ್ನು ಸಪ್ರೇಟಾಗಿ ಎಲ್ಲನೂ ಸಹ ವಿಂಗಡಿಸಿದ್ದಾರೆ. ಈ 3 ಸಹ ನೋಡಿದಾಗ ನಮಗೆ ಗೊತ್ತಾಗತ್ತೆ, ಸಾಧಾರಣವಂಥ ನಮ್ಮಂಥ ಮನುಷ್ಯರು ಎಲ್ಲರೂ ಸಹ ನಾವು ಎಲ್ಲಿರ್ತೀವಿ ಅಂದರೆ, ಇಲ್ಲ ಜಗತ್ತಿನಲ್ಲಿ ಇರ್ತೀವಿ, ಇಲ್ಲ ಶರೀರದ ಮೇಲೆ ಇರ್ತೀವಿ. ನಮ್ಮ ಕೆಲಸ ಎಲ್ಲರೂ ಸಹ ಇಲ್ಲೇ ಸಂಪೂರ್ಣವಾಗಿ ನಡೀತಾ ಹೋಗುತ್ತೆ. ಆಮೇಲೆ ಈ ಒಂದು 2ನೇದಾದಂಥ ಆ ಮನಸ್ಸಿನಲ್ಲಿ ಯಾರು ಇರ್ತಾರೆ ಅಂತ ಹೇಳಿದ್ರೆ, ಕವಿಗಳು, ಪಂಡಿತರು, ವಿದ್ವಾಂಸರಾದವರು, ಇವರೆಲ್ಲನೂ ಸಹ ಏನು ಮಾಡ್ತಾರೆ ಅಂದರೆ,
ಆ ಮನಸ್ಸಿನ ಜೊತೆ ಯಾವಾಗಲೂ ಸಹ ಮನಸ್ಸಿನ ಲೋಕದಲ್ಲಿ ಅವರು ಸಂಚಾರ ಮಾಡುತ್ತಾ ಭಾವನಾ ಲೋಕದಲ್ಲಿ ಅವರು ಇರ್ತಾ ಕವಿತೆಗಳು ಬರ್ಕೊಂಡು ವಿಶೇಷವಾದ ಕಾವ್ಯಗಳು ಬರ್ಕೊಂಡು ಆ ಒಂದು ಮನಸ್ಸನ್ನು ಲೋಕದಲ್ಲಿ ಎದ್ದೋಗ್ತಾರೆ. ಆದರೆ ಇವೆರಡಕ್ಕೂ ಶರೀರ, ಪ್ರಪಂಚ, ಶರೀರ ಮತ್ತು ಈ ಮನಸ್ಸು ಈ ಮೂರನ್ನು ದಾಟಿ ಹೊರಗಡೆ ಇರುವಂತಹ ವಿಶೇಷವಾದಂಥ ಆ ಚೈತನ್ಯ ಶಕ್ತಿ ಏನಿದೆ, ಆ ಚೈತನ್ಯದ ಶಕ್ತಿಯ ಜೊತೆ ಯಾರಿರ್ತಾರೆ ಅಂತ ಹೇಳಿದರೆ ಕೇವಲ ಜ್ಞಾನಿಗಳು ಮಾತ್ರ. ಅವರು ಕೇವಲ ಜ್ಞಾನಿಗಳು. ಅವ್ರಿಗೇನಾಗಬೇಕಾಗಿದೆ? ಈ ಜಗತ್ತೂ ಬೇಕಾಗಿಲ್ಲ, ಶರೀರವೂ ಬೇಕಾಗಿಲ್ಲ, ಮನಸ್ಸಿನ ವ್ಯಾಪಾರಗಳು ಸಹ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಪರಮಾತ್ಮ ಒಬ್ಬನೇ. ಅವನ ಜೊತೆ ಇರುವವರು ಕೇವಲ ಜ್ಞಾನಿಗಳು ಮಾತ್ರ. ಅದಕ್ಕೆ ಆ ಜ್ಞಾನಿಗಳ ಮಾರ್ಗ ಏನಿದೆ, ಆ ಜ್ಞಾನಿಗಳ ಮಾರ್ಗದಲ್ಲಿ ನಾವೆಲ್ಲರೂ ಸಹ ಹೋಗೋದಕ್ಕಾಗಿ ಪ್ರಯತ್ನ ಮಾಡಬೇಕಾದ್ರೆ ಈ ಅಡ್ಡಿಯಾಗಿರುವಂತಹ ಈ ಒಂದು ಮಾಯೆಯನ್ನು, ಈ ಪ್ರಕೃತಿಯನ್ನು ನಾವು ದೂರ ಮಾಡಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇಲ್ಲಿ ಅತ್ಯಂತ ವಿಶೇಷವಾಗಿ ಒಂದು ವಿಶೇಷವಾದಂಥ ಒಂದು ಕಥೆಯನ್ನು ಸಹ ಇಲ್ಲಿ ಹೇಳ್ತಾ ಇದ್ದಾರೆ. ಜನಕ ಮಹಾರಾಜರ ಕಥೆ. ಇಲ್ಲಿ ಎಲ್ಲವನ್ನೂ ಸಹ ನಾವು ಸಾಧಿಸ್ಬೋದು, ಜಗತ್ತನ್ನೂ ಸಹ ನಾವು ದೂರ ಇಡೋದಕ್ಕೆ ಸಾಧ್ಯ ಇದೆ. ಯಾಕಂದರೆ ಜಗತ್ತಿನ ವಿಶೇಷವಾದಂತಹ ಲಕ್ಷಣಗಳನ್ನು ನಾವು ನೋಡಿದಾಗ ಜಗತ್ತಿನಲ್ಲಿ ನಿರಂತರ ಬದಲಾವಣೆ. ನಾವು ನಮ್ಮ ಕಣ್ಣೆದುರಿಗೆ ನೋಡುವಂತಹ ಜಗತ್ತನ್ನು ನಾವು ದಿನನಿತ್ಯವೂ ನಾವು ನೋಡ್ತಾನೇ ಇದ್ದೀವಿ. ಅದರಲ್ಲಿ ಏನಿದೆ ವಿಶೇಷವಾದ ಲಕ್ಷಣ ಅಂದರೆ ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ. ಜಗತ್ತು ನಿರಂತರವಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ಈ ಜಗತ್ತನ್ನು ನಂಬಿಕೊಂಡು ನಾವು ಏನೇ ರೀತಿಯಾಗಿ ನಾವು ಪ್ರಯತ್ನ ಮಾಡೋದು ಸಹ ಯಾವ ರೀತಿಯಾದಂತಹ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ಈ ಜಗತ್ತಿನಿಂದ ನಮಗೆ ಸಿಗುವುದಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಏನಂದರೆ ಜ ಅಂದರೆ ಹುಟ್ಟುವುದು, ಗತ ಅಂದರೆ ಸಾಯುವುದು. ಹುಟ್ಟು ಮತ್ತು ಸಾವುಗಳ ಮಧ್ಯೆ ಪರಮಾತ್ಮ ಏನೇನೋ ನಮಗೆ ಈ ಕರ್ಮ ಬಂಧನಗಳನ್ನು ಕೊಟ್ಟಿದ್ದಾನೆ, ಅದನ್ನೆಲ್ಲ ಸಹ ನಿರ್ವಹಣೆ ಮಾಡೋದೇ ಈ ಜಗತ್ತಿನ ವ್ಯವಹಾರವಾಗೋಗಿದೆ. ಜಗತ್ತಿಗೆ ಈ ಜಗತ್ತಿನಲ್ಲಿರುವ ಎಲ್ಲ ಜೀವರಾಶಿಗಳು ಸಹ ನಿರಂತರ ಬದಲಾವಣೆಯನ್ನು ಹೊಂದುತ್ತಾ ಅಶಾಶ್ವತತ್ವವನ್ನು ಹೊಂದಿರುತ್ತೆ, ಜೊತೆಗೆ ವಿನಾಶವನ್ನು ಸಹ ಹೊಂದ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಜಗತ್ತನ್ನು ನಾವು ದೂರ ಮಾಡ್ಕೋಬೇಕು. ಮಾಯೆಯನ್ನು ದೂರ ಮಾಡಬೇಕು ಅಂದರೆ ಮಾಯೆಯ ವಿಶೇಷವಾದ ಮೊದಲನೇ ಇದನ್ನಾಗಿರುವಂಥ ಜಗತ್ತನ್ನು ನಾವು ಸ್ವಲ್ಪ ಅದರ ಮೇಲೆ ವ್ಯಾಮೋಹವನ್ನು ದೂರ ಮಾಡ್ಕೋಬೇಕು. ಇನ್ನು ಶರೀರದ ಮೇಲೆ ನಮ್ಮ ವ್ಯಾಮೋಹ ಯಾವ ರೀತಿ ಇದೆ ಅಂದರೆ ಷಡ್ವಿಕಾರಗಳು ಶರೀರದಲ್ಲಿ ನಿರಂತರವಾಗಿ ನಡೀತಾ ಇರುತ್ತೆ. 6 ವಿಕಾರಗಳಿಂದ ಕೂಡಿರುತ್ತೆ ಈ ಶರೀರವಾಗಿರುತ್ತೆ. ಮೊದಲನೇ ವಿಕಾರ ಅಸ್ಥಿ ಅಂತ ಹೇಳಿದರೆ ಅದು ಏರ್ಪಡುವುದು ಅಂತ. ಮಗು ಈ ಏರ್ಪಡುವುದು ಅನ್ನೋದು ತಾಯಿಯ ಹೊಟ್ಟೆಯಲ್ಲಾಗೋದ್ರಿಂದ ಕಣ್ಣಿಗೆ ಕಾಣಿಸುವುದಲ್ಲ. ಇದು ಏರ್ಪಡುವುದು, ಒಂದು ಪಿಂಡವಾಗಿ ಏರ್ಪಡುವುದು ಅಸ್ಥಿ. ಅನಂತರ ಎರಡನೆಯ ಒಂದು ಇದರಲ್ಲಿ ಮಗುವಾಗಿ ಹೊರಗೆ ಬಂದಾಗ ನಾವು ಅದನ್ನು ನೋಡೋದು, ಅದು ಎರಡನೆಯ ಒಂದು ವಿಕಾರ. ಮೂರನೆಯದು ಆ ಮಗು ಬೆಳೀತಾ ಹೋಗೋದು. ನಾಲ್ಕನೆಯದು ಅದರಲ್ಲಿ ಪರಿಣಾಮ ಬರ್ತಾ ಇರುತ್ತೆ. ಮಗು ಚಿಕ್ಕ ಮಗುವಾಗಿದ್ದಾಗ ಹೇಗಿರುತ್ತೋ ಆಮೇಲೆ ದೊಡ್ಡದಾದ ಮೇಲೆ ಅದೇ ರೀತಿ ಇರಲ್ಲ, ಪರಿಣಾಮ ಆಗ್ತಾ ಮುಂದಕ್ಕೆ ಸಾಗೋದು. ಆಮೇಲೆ ಒಂದು ವಯಸ್ಸು ಆದಮೇಲೆ ಏನಾಗುತ್ತೆ ಅಂದರೆ ಮತ್ತೆ ನಾವು ಕ್ಷೀಣಿಸೋದು, ಶರೀರ ಕ್ಷೀಣಿಸ್ತಾ ಬರುತ್ತೆ. ಅದು 5ನೇದು. 6ನೇದು ಪ್ರಾಣವನ್ನು ಬಿಡೋದು, ಮರಣ. ಈ ರೀತಿಯಾಗಿ 6 ರೀತಿಯಾದಂತಹ ಈ ಒಂದು ಇದರಲ್ಲಿ ಆ ಶರೀರ ನಿರಂತರವಾಗಿ ಆ ರೀತಿ ಹೋಗ್ತಾ ಇರುತ್ತೆ. ಈ ರೀತಿಯಾಗಿ ಹೋಗುವ ಈ ಶರೀರ ನಿರಂತರವಾಗಿ ಅದು ತನ್ನ ಕರ್ಮಫಲಗಳನ್ನು ಅನುಭವಿಸುತ್ತಾ ಅದು ಮಾಡೋದ್ರಿಂದ ಈ ಶರೀರವನ್ನು ನಂಬಿಕೊಂಡು ಸಹ ಯಾವ ರೀತಿಯಾದಂಥ ಸುಖ, ಶಾಂತಿ, ನೆಮ್ಮದಿ, ಆನಂದಗಳನ್ನು ನಾವು ಪಡ್ಕೊಳ್ಳೋಕೆ ಸಾಧ್ಯವಾಗುವುದಿಲ್ಲ. ಅದೇ ರೀತಿಯಾಗಿ ನೋಡಿ, ಈ ಎರಡನೆಯ ಒಂದು ವಿಭಾಗವಾಗಿರುವಂತಹ ಈ ಶರೀರದಿಂದಲೂ ಸಹ ಮನುಷ್ಯನಿಗೆ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಆಮೇಲೆ 3ನೇ ವಿಭಾಗಕ್ಕೆ ಬಂದಾಗ ಮನಸ್ಸು. ಎಲ್ಲವನ್ನೂ ನಮಗೆ ಶರೀರವನ್ನು ನಾವು ಒಂದು ದೂರದಲ್ಲಿ ಅದನ್ನು ಇಡಬಹುದು, ಪ್ರಪಂಚವನ್ನು ವ್ಯಾಮೋಹವನ್ನು ಬಿಡಬಹುದು. ಆದರೆ ಮನಸ್ಸನ್ನು ಮಾತ್ರ ನಾವು ದೂರ ಇಡೋದಕ್ಕೆ ಸಾಧ್ಯವಾಗೋದೇ ಇಲ್ಲ. ಕಾರಣ ನಿರಂತರವಾಗಿ ಅದು ಪರಿಣಾಮಗಳು ಹೊಂದ್ತಾನೆ ಇರುತ್ತೆ, ಅದರಲ್ಲಿ ಕಲ್ಪನೆಗಳು ಬರ್ತಾನೆ ಇರುತ್ತೆ. ಜೊತೆಗೆ ಜನ್ಮಾಂತರಗಳಿಂದ ನಾವೇ ಮಾಡಿಕೊಂಡಿರುವಂತಹ ಪಾಪ ಪುಣ್ಯಗಳ ಫಲವನ್ನು ಅದು ನಿರಂತರ ಅದು ಜ್ಞಾಪಕ ಮಾಡ್ತಾನೆ ಇರುತ್ತೆ ಚಿತ್ತದಲ್ಲಿ. ಈ ರೀತಿಯಾಗಿರುವಂತಹ ಮನಸ್ಸನ್ನು ನಾವು ಹೇಗೆ ನಾವು ನಿಯಂತ್ರಣಕ್ಕೆ ತಗೋಬರೋಕ್ಕೆ ಸಾಧ್ಯವಾಗುತ್ತೆ, ಅದನ್ನು ಹೇಗೆ ನಾವು ಇದು ಮಾಡೋದಕ್ಕೆ ಅಂತ. ಈ ನಿಯಂತ್ರಣ ಮಾಡೋದಕ್ಕಾಗಿ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂದರೆ ಅದಕ್ಕೆ ವಿಚಾರಣೆ ಮಾಡೋದ್ರಿಂದ ಮಾತ್ರನೇ ಮನಸ್ಸನ್ನು ನಾವು ಸ್ಥಿರವಾಗಿ ಇಟ್ಕೊಳ್ಳೋದಕ್ಕೆ, ಅದನ್ನು ಇದು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ ಹೇಳ್ತಾರೆ. ಇಲ್ಲಿ ಜನಕ ಮಹಾರಾಜರ ಒಂದು ಕಥೆಯನ್ನು ಇಲ್ಲಿ ಮಹನೀಯರಾದಂತಹ ಇವರು ಒಂದು ವಿಶೇಷವಾಗಿ ತಿಳಿಸ್ಕೊಡ್ತಾರೆ. ಅದೇನಂತ ಹೇಳಿದ್ರೆ, ಜನಕ ಮಹಾರಾಜರು ಅನೇಕ ಜನ್ಮಗಳಲ್ಲಿ ಸಾಧನೆಯನ್ನು ಮಾಡಿ ರಾಜ ಋಷಿಗಳಾಗಿ ಅದ್ಭುತವಾದಂತಹ ಆಧ್ಯಾತ್ಮಿಕ ಸ್ಥಿತಿಯನ್ನು ಪಡ್ಕೊಂಡವರು ಜನಕ ಮಹಾರಾಜರು. ಆ ಜನಕ ಮಹಾರಾಜರು ಎಲ್ಲ ರೀತಿಯಂಥ ಅವ್ರಿಗೆ
ಪ್ರಪಂಚದ ಒಂದು ವಿಶೇಷವಾದಂತಹ ಆ ಒಂದು ನ್ಯೂನತೆಗಳು ಸಹ ಗೊತ್ತು, ಜೊತೆಗೆ ಈ ಶರೀರದಲ್ಲಿರುವಂತಹ ಎಲ್ಲ ರೀತಿಯಾದಂತಹ ಲೋಪದೋಷಗಳು ಸಹ ಗೊತ್ತಿತ್ತು. ಎಲ್ಲವನ್ನೂ ಅವರು ಸಾಧಿಸಿ ಕೊನೆಗೆ ಮನಸ್ಸನ್ನು ಸಹ ಒಂದು ರೀತಿಯಾದಂತಹ ಒಂದು ನಿಯಂತ್ರಣಕ್ಕೆ ತಗೊಳ್ಳುವಂತಹ ಶಕ್ತಿಯನ್ನು ಸಹ ಜನಕ ಮಹಾರಾಜರು ಪಡ್ಕೊಂಡಿದ್ದರು. ಅವರಿಗೆ ಒಂದೇ ಒಂದು ಅವ್ರ ಮನಸ್ಸಿನಲ್ಲಿದ್ದೇನು ಅಂದರೆ ಮೋಕ್ಷವನ್ನು ತಕ್ಷಣವೇ ಪಡ್ಕೋಬೇಕು, ತಕ್ಷಣವೇ ಮೋಕ್ಷವನ್ನು ಕೊಡುವಂಥ ವಿಶೇಷವಾದ ಉಪಾಯ ಏನಾದರೂ ಇದೆಯಾ ಅಂಥೇಳಿ ಅವರೇನು ಮಾಡ್ತಾರೆ, ಎಲ್ಲರನ್ನೂ ಸಹ ಕರೆಸಿ ಪಂಡಿತರನ್ನು ಎಲ್ಲರನ್ನೂ ಸಹ ಸೇರಿಸ್ತಾರೆ. ತಕ್ಷಣವೇ ನನಗೆ ಮೋಕ್ಷವನ್ನು ಕೊಡಬೇಕು, ಆ ಬ್ರಹ್ಮಜ್ಞಾನದ ಒಂದು ಅನುಭವ ಆಗಬೇಕು. ಯಾವ ರೀತಿ ಅಂದರೆ ಕುದುರೆ ಮೇಲೆ ಕೂತ್ಕೊಳ್ಳೋವಾಗ ಒಂದು ಕಬ್ಬಿಣದ್ದು ಕಾಲಿಟ್ಕೊಳ್ಳೋದಕ್ಕೆ ಈ ಕಡೆ ಒಂದು ರಿಂಗ್ ಇರುತ್ತೆ, ಆ ಕಡೆ ಒಂದು ರಿಂಗ್ ಇರುತ್ತೆ. ಈ ಕಡೆ ರಿಂಗಲ್ಲಿ ಕಾಲಿಟ್ಟು ಮೇಲಕ್ಕೆ ಎಗರಿ ಆ ಕಡೆ ಹೋಗಿ ಸೇರಿ ಇನ್ನೊಂದು ಕಡೆ ಈ ಬಲಗಾಲನ್ನು ಆ ರಿಂಗ್ನಲ್ಲಿಡುವಷ್ಟರೊಳಗಾಗಿ ಎಷ್ಟು ಸಮಯ ತಗೊಳುತ್ತೆ, ಆ ಸಮಯದ ಒಳಗಾಗಿ ನನಗೆ ಆತ್ಮ ಸಾಕ್ಷಾತ್ಕಾರದ ಅನುಭವ ಆಗಬೇಕು. ಇದನ್ನು ಯಾರು ಮಾಡಿಕೊಡೋರು ಅಂತ ಹೇಳಿ ಅವರಿಗೆ ಒಂದು ದಂಡೋರೆ ಹಾಕ್ತಾರೆ. ಯಾರು ಪಂಡಿತರು ಎಲ್ಲರೂ ಸಹ ವಿಶೇಷವಾದ ಜ್ಞಾನಿಗಳು ಎಲ್ಲರೂ ಸಹ ಬರ್ತಾರೆ, ಆದರೆ ಆಗೋದಿಲ್ಲ. ಯಾವ ರೀತಿ ಆಗೋ ಸಹ ಇದು ಮಾಡೋಕ್ಕೆ ಅವರಿಗೆ ಕಷ್ಟವಾಗುತ್ತೆ. ಅವರೇನು ಮಾಡ್ತಾರೆ ಅಂದರೆ ಮನಸ್ಸಿಗೆ ಶಾಂತಿ ಸಿಗಲಿಲ್ಲ ಅಂಥೇಳಿ ಒಂದು ಕುದುರೆ ಮೇಲೆ ಕೂತು ಅವರು ಅರಣ್ಯಕ್ಕೆ ಬಂದು ಅರಣ್ಯದಲ್ಲಿ ಇಳಿದು ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊತಾರೆ. ಆ ಒಂದು ಇದಕ್ಕೆ ಅಷ್ಟಾವಕ್ರ ಮಹರ್ಷಿಗಳು ಆ ದಾರಿಯಲ್ಲಿ ಬರ್ತಾರೆ. ಅವರು ಬಂದು ಮಹಾರಾಜರನ್ನು ನೋಡ್ತಾರೆ. ರಾಜರನ್ನು ನೋಡಿ, ಏನು ರಾಜರೇ ಇಲ್ಲಿ ಬಂದು ಇಲ್ಲಿ ಕೂತಿದ್ದೀರಾ ಅಂತ. ರಾಜರು ತನ್ನ ಒಂದು ವಿಶೇಷವಾದ ಇದನ್ನು ಹೇಳ್ತಾರೆ, ಒಂದು ಕ್ಷಣದಲ್ಲಿ ನನಗೆ ಆ ಒಂದು ಬ್ರಹ್ಮಜ್ಞಾನದ ಒಂದು ಅನುಭವ ನನಗೆ ಆಗಬೇಕು, ಹೇಗೆ ಮಾಡಿಸ್ಕೊಡ್ತೀಯ ಸ್ವಾಮಿ ಅಂತ. ಹೌದಾ, ನಾನು ಮಾಡಿಸ್ಕೊಡ್ತೀನಿ ಅಂತ. ಹೇಗೆ ಅಂತ ಹೇಳಿದ್ರೆ ಬನ್ನಿ ಅಂತ ಹೇಳಿ ಕುದುರೆ ಹತ್ತ ಕರ್ಕೊಂಡು ಹೋಗ್ತಾರೆ. ಒಂದು ಎಡಗಾಲನ್ನು ರಿಂಗ್ನಲ್ಲಿ ಕಾಲ ಮೇಲೆ ಇಡ್ತಾರೆ, ಮೇಲೆ ಹಾರ್ತಾರೆ. ಹಾರಿ ಆ ಕಡೆಗೆ ಇಳಿದು ಇನ್ನೊಂದು ಕಾಲನ್ನು ಇದರಲ್ಲಿ ಇಡಬೇಕು. ಈಗ ಹಾರಿದ ತಕ್ಷಣವೇ ಹೇಳ್ತಾರೆ, ಮಹಾರಾಜ ನನಗೆ ನೀವೊಂದು ಗುರುದಕ್ಷಿಣೆಯನ್ನು ಕೊಡಬೇಕು, ಆ ಗುರುದಕ್ಷಿಣೆಯನ್ನು ಕೊಟ್ಟರೆ ನಾನು ನಿಮಗೆ ಬ್ರಹ್ಮಜ್ಞಾನದ ಒಂದು ಅನುಭವವನ್ನು ಮಾಡಿಸ್ಕೊಡ್ತೀನಿ ಅಂತ. ಏನು ಆ ಗುರುದಕ್ಷಿಣೆ ಅಂತ ಹೇಳಿ ಕೇಳಿದಾಗ ಅವರು ಹೇಳ್ತಾರೆ, ನಿಮ್ಮ ಮನಸ್ಸನ್ನು ನನಗೆ ಅರ್ಪಣೆ ಮಾಡಿ, ಮನಸ್ಸಿನ ತ್ಯಾಗವನ್ನು ನೀವು ಮಾಡಬೇಕು, ಮನಸ್ತ್ಯಾಗವನ್ನು ಮಾಡಿದ್ರೆ ನಾನು ನಿಮಗೆ ಜ್ಞಾನವನ್ನು ಬೋಧನೆ ಮಾಡ್ತೀನಿ ಅಂತ. ತಕ್ಷಣವೇ ಜನಕ ಮಹಾರಾಜರು ವಿಶೇಷವಾದಂಥ ಅವರು ಸಾಧಕರು, ವಿಶೇಷವಾದಂಥ ಜ್ಞಾನ ಸಂಪನ್ನರು. ತಕ್ಷಣವೇ ನನ್ನ ಮನಸ್ಸನ್ನು ನಿಮಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮನಸ್ಸನ್ನು ತ್ಯಾಗ ಮಾಡ್ತಾರೆ. ತ್ಯಾಗ ಮಾಡಿದ ತಕ್ಷಣವೇ ಜನಕ ಮಹಾರಾಜರ ಮೇಲೆ ಹೇಳಿದ್ರು, ಆ ಕಡೆ ಕಾಲು ಇಡಲೇ ಇಲ್ಲ, ಹಾಗೆ ಗಾಲಿಯಲ್ಲೇ ಇದ್ದವರು. ಅಷ್ಟಾವಕ್ರ ಮಹರ್ಷಿಗಳು ಮುಂದೆ ಕೊಟ್ಟೋದ್ರು. ಇಲ್ಲಿ ಮಹಾರಾಜರು ಗಾಳಿಯಲ್ಲೇ ಇದ್ದಾರೆ. ಪಕ್ಕದಲ್ಲಿರೋರಿಗೆಲ್ಲ ಗಾಬರಿ ಆಯಿತು. ಗಾಬರಿಯಾಗಿ ಹೋಗಿ ಮತ್ತೆ ಅಷ್ಟಾವಕ್ರ ಮಹರ್ಷಿಗಳನ್ನ ಕರ್ಕೊಂಡ್ಬಂದರು. ಸ್ವಾಮಿ, ಮಹಾರಾಜರ ಪರಿಸ್ಥಿತಿಯನ್ನು ಹೀಗಿದ್ದಾರೆ ಅಂತ. ಅಷ್ಟಾವಕ್ರ ಮಹರ್ಷಿಗಳು ಬಂದು ಜನಕ ಮಹಾರಾಜನ ಸ್ಪರ್ಶ ಮಾಡಿದ್ರು. ಸ್ಪರ್ಶ ಮಾತ್ರದಿಂದ ಮನಸ್ಸಿನ ಒಂದು ಸ್ಥಿತಿ ಮತ್ತೆ ಬಂತು. ತಿರುಗಿ ಆ ಕಡೆ ಹೋಗಿ ಕೂತ್ಕೊಂಡ್ರು. ಆವಾಗ ಕೇಳಿದ್ರು ಅಷ್ಟಾವಕ್ರ ಮಹರ್ಷಿಗಳು ಜನಕ ಮಹಾರಾಜನ, ಆತ್ಮಜ್ಞಾನದ ಅನುಭವ ಆಯಿತಾ ಅಂತ. ಆಯಿತು ಸ್ವಾಮಿ. ಕೆಳಗಡೆ ಇಳಿದು ಬಂದು ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ. ಏನಾಯಿತು ಮಧ್ಯದಲ್ಲಿ ಅಂತ ಹೇಳಿದರೆ, ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಗುರುಗಳಿಗೆ ಅರ್ಪಣೆ ಮಾಡಿಬಿಟ್ಟಿದ್ರು. ಒಂದು ಸಲ ಅರ್ಪಣೆ ಮಾಡಿಬಿಟ್ಟ ಮೇಲೆ ಇದರಲ್ಲಿರುವಂಥ ಯಾವ ಸಂಕಲ್ಪಗಳು ಸಹ ಅವ್ರ ಮೇಲೆ ಕೆಲಸ ಮಾಡೋದಿಲ್ಲ. ಅದರಲ್ಲಿರೋ ಯಾವ ಒಂದು ಹಿಂದಿನ ಜನ್ಮದ ಸಂಸ್ಕಾರಗಳು ಯಾವುದೂ ಅವ್ರ ಮೇಲೆ ಕೆಲಸ ಮಾಡೋದಿಲ್ಲ. ಸಂಪೂರ್ಣವಾದಂಥ ತ್ಯಾಗ, ಮನಸ್ಸಿನ ತ್ಯಾಗ ಅಂತ ಹೇಳಿದ್ರೆ ಸಂಪೂರ್ಣವಾದಂಥ ತ್ಯಾಗ. ಆ ಸಂಪೂರ್ಣ ತ್ಯಾಗದಿಂದ ಏನಾಯಿತು, ಒಂದೇ ಕ್ಷಣದಲ್ಲಿ ಚಿಟಿಕೆ ಹಾಕುವಷ್ಟೊಳಗಾಗಿ ಅವರಿಗೆ ಆತ್ಮ ಸಾಕ್ಷಾತ್ಕಾರದ ಒಂದು ಅನುಭವ ಆಗೋಯಿತು. ಎಂಥ ಅದ್ಭುತ! ಆದರೆ ನಾವು ಆ ರೀತಿ ಆಗೋದಿಲ್ಲ. ಜನಕ ಮಹಾರಾಜರದ ಹಿಂದಿನ ಅನೇಕ ಜನ್ಮಗಳಲ್ಲಿ ಅವರು ಸಂಸ್ಕಾರವನ್ನು ಪಡ್ಕೊಂಡಿದ್ದರು, ಅನೇಕ ಸಾಧನೆಗಳು ಮಾಡಿದ್ರು. ಒಂದೇ ಕ್ಷಣದಲ್ಲಿ ಆ ಒಂದು ವಿಶೇಷವಾದಂತಹ ಬ್ರಹ್ಮಜ್ಞಾನದ ಅನುಭವ ಅವ್ರಿಗಾಯಿತು. ಆದರೆ ನಮ್ಮ ಪರಿಸ್ಥಿತಿ ಏನು? ನಾವು ಆ ರೀತಿಯಾಗಿ ಮಾಡೋಕ್ಕಾಗೋದಿಲ್ಲ. ನಾವು ಸಹ ಅಷ್ಟೇ. ಯಾರೇ ಆದರೂ ಶಾಸ್ತ್ರವೇ. ಮನಸ್ಸಿನ ತ್ಯಾಗ ಮಾಡಿದ್ರೇ ಅವರಿಗೆ ಆತ್ಮ ಸಾಕ್ಷಾತ್ಕಾರದ ಅನುಭವ ಆಗೋದಕ್ಕೆ ಸಾಧ್ಯವಾಗೋದು. ಅಂತಹ ಮನಸ್ಸಿನ ಅಮನಸ್ಕ ಒಂದು ಸ್ಥಿತಿ, ಅಮನಸ್ಕ ಯೋಗ ಅಂತ ಹೇಳಿದೆ. ಅಂದರೆ ಮನಸ್ಸನ್ನೇ ಸಂಪೂರ್ಣವಾಗಿ ಇಲ್ಲದೀರ ಮಾಡಿಕೊಳ್ಳುವಂಥ ವಿಶೇಷವಾದಂಥ ಒಂದು ಪರಿಸ್ಥಿತಿ ಅದು. ಅಂತಹ ಯೋಗವನ್ನು ನಾವು ಮಾಡಬೇಕಾದ್ರೆ ಮನಸ್ಸನ್ನು ನಾವು ಅತ್ಯಂತ ವಿಶೇಷವಾದ ರೀತಿಯಲ್ಲಿ ನಾವು ವಿಶ್ಲೇಷಣೆ ಮಾಡಬೇಕು. ಏನು ಮನಸ್ಸಿದೋ, ಮನಸ್ಸಿನಲ್ಲಿ ಏನೇನಿದೆ, ಯಾವ್ಯಾವ ಲಕ್ಷಣಗಳು ಹೊಂದಿದೆ, ಅಂತಹ ಲಕ್ಷಣಗಳನ್ನು ಹೊಂದಿದಾಗ ಅದನ್ನು ನಾವು ಮೀರಿ, ಆ ಮನಸ್ಸಿನ ಲಕ್ಷಣಗಳನ್ನು ಮೀರಿ ಅದನ್ನು ನಮ್ಮ ಹತೋಟಿಗೆ ತಗೊಳ್ಳೋದಕ್ಕೆ ನಾವು ಯಾವ ರೀತಿಯಾಗಿ ಪ್ರಯತ್ನ ಮಾಡಬಹುದು ಅನ್ನೋ ಒಂದು ಇದನ್ನು ನಾವು ಯೋಚನೆ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟು, ಮನಸ್ಸಿಗೆ ಸಂಬಂಧಪಟ್ಟು ನಾವು ಮಾಡುವಂತಹ ವಿಶೇಷವಾದಂತಹ ಸಂಶೋಧನೆಯೇ ಗುಣತ್ರಯ ವಿಭಾಗ ಯೋಗದ ವಿಶೇಷವಾದಂತಹ ಪ್ರಧಾನ ಅಂಶ. ಇಲ್ಲಿ ನೋಡಿ, ಒಂದು ದೀಪ ಇದೆ. ಆ ದೀಪ ಪ್ರಜ್ವಲ್ಯವಾಗಿ ಚೆನ್ನಾಗಿ ಉಳಿತಾ ಇದೆ.
ಅದರ ಮೇಲೆ ಮೊದಲನೇದಾಗಿ ನಾವು ಒಂದು ಬಿಳಿಯ ಒಂದು ಚಿಮ್ನಿ, ಒಂದು ಗ್ಲಾಸು ಚಿಮ್ನಿ ಗೊತ್ತಿದೆ ನಮಗೆ, ಒಂದು ಚಿಮ್ನಿ, ಬಿಳಿ ಚಿಮ್ನಿ ಅದರ ಮೇಲೆ ಇಟ್ಟರೆ ಏನಾಯಿತು, ಆವಾಗ ಮೊದಲು ಇರುವಂತಹ ಪ್ರಕಾಶಮಾನಕ್ಕೆ ಆಮೇಲೆ ಇರುವಂಥ ಪ್ರಕಾಶಮಾನಕ್ಕೂ ದೊಡ್ಡ ವ್ಯತ್ಯಾಸವೇ ಇಲ್ಲ. ಅದೇ ರೀತಿಯ ಪ್ರಕಾಶವೇ ಆ ಬಿಳಿ ಚಿಮ್ನಿಯಿಂದ ಹೊರಗಡೆಗೂ ಸಹ ಬರ್ತಾಯಿದೆ. ಆಮೇಲೆ ಅದೇ ದೀಪದ ಮೇಲೆ ಮತ್ತೊಂದು ಕೆಂಪು ಬಣ್ಣದ ಚಿಮ್ನಿ, ಕೆಂಪು ಬಣ್ಣದ ಚಿಮ್ನಿ ಇನ್ನೊಂದು, ಮೊದಲನೇದು ಬಿಳಿದು, ಆಮೇಲೆ ಕೆಂಪು ಬಣ್ಣದ ಚಿಮ್ನಿ ಒಂದು ಅದರ ಮೇಲೆ ಇಟ್ಟರು. ಅದರಿಟ್ಟಾಗ ಏನಾಯಿತು, ಸುಮಾರು ಮುಕ್ಕಾಲು ಭಾಗ ಬೆಳಕು ಅದು ಹೊರಗೆ ಹೋಗೋಕ್ಕೆ ಸಾಧ್ಯವಾಗ್ತಾ ಇಲ್ಲ, ಕಾಲು ಭಾಗ ಮಾತ್ರನೇ ಹೊರಗಡೆ ಹೋಗ್ತಾ ಇದೆ. ಅದು ಸಹ ಬದಲಾವಣೆ, ಬಣ್ಣದ ಬದಲಾವಣೆ ಬೇರೆ ಆಗೋಯಿತು, ಸ್ಪಷ್ಟವಾಗಿ ಯಾವುದೂ ಸಹ ಕಾಣ್ತಾ ಇಲ್ಲ. ಆ ರೀತಿಯಾಗಿ ಇರುವಂತಹ ಸಂದರ್ಭದಲ್ಲಿ ಏನಾಯಿತು, ಆ ಒಂದು ಬೆಳಕು ಮುಕ್ಕಾಲು ಭಾಗನೇ ಕಡಿಮೆ ಆಗೋಯಿತು. ಅನಂತರ ಅದರ ಮೇಲೆ ಒಂದು ಕಪ್ಪು ಬಣ್ಣದ ಚಿಮ್ನಿ ಅಂತಂದು, ಅದೇ ಮೂರನೇದು, ಸುತ್ತಲೂ ಮೂರನೇದು ಹೊರಭಾಗದಲ್ಲಿ ಕಪ್ಪು ಬಣ್ಣದ ಒಂದು ಚಿಮ್ನಿಯನ್ನು ತಂದು ಅದರ ಮೇಲಿಟ್ಟು. ಇವಾಗ ಏನಾಯಿತು, ಪೂರ್ಣವಾಗಿ ಒಳಗಡೆ ಇರೋ ಬೆಳಕು ಹೊರಗಡೆಗೆ ಬರ್ತಾನೇ ಇಲ್ಲ ಸಂಪೂರ್ಣವಾಗಿ. ಏನಾಯಿತು, ಒಳಗಡೆ ದೀಪ ಇದೆಯೋ ಇಲ್ಲವೋ ಸಹ ಗೊತ್ತಾಗ್ತಾ ಇಲ್ಲ, ದೀಪ ಪ್ರಜ್ವಲಿಸ್ತಾ ಇದೆಯೋ ಸಹ ಗೊತ್ತಾಗ್ತಾ ಇಲ್ಲ, ಯಾವ ರೀತಿ ಆದಿದೆಯೋ ಸಹ ಸಂಪೂರ್ಣವಾಗಿ ಬೆಳಕೇ ಇಲ್ಲ, ಸಂಪೂರ್ಣ ಕತ್ತಲಾಗೋದು. ಇದು ಈ ಒಂದು ಉದಾಹರಣೆಯನ್ನು ನಾವು ನೋಡಿದಾಗ ಪರಮಾತ್ಮನ ಸುತ್ತಲೂ ಇರುವಂತಹ ಮಾಯೆಯ ಮೊದಲನೆಯ ಒಂದು ಆವರಣ ಸತ್ವಗುಣ. ಈ ಸತ್ವಗುಣದ ಆವರಣ ಇದು. ಈ ಸತ್ವಗುಣದ ಆವರಣದಲ್ಲಿ ಏನಾಗುತ್ತೆ ಅಂದರೆ, ಬಿಳಿಯ ಒಂದು ಚಿಮ್ನಿಯನ್ನು ಇಟ್ಟಿರ್ತೀವಿ. ಆ ಸತ್ವಗುಣದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಒಳಗಡೆ ಇರುವಂತಹ ಪರಮಾತ್ಮನ ವಿಶೇಷವಾದಂತಹ ಜ್ಯೋತಿ ಚೈತನ್ಯ ಶಕ್ತಿ ಹೊರಗಡೆಗೂ ಸಹ ಕಾಣಿಸುವಂಥ ಒಂದು ಪರಿಸ್ಥಿತಿ ಇದೆ. ಆಮೇಲೆ ಎರಡನೇದು ಕೆಂಪು ಬಣ್ಣದ ಒಂದು ಚಿಮ್ನಿ ಇಟ್ಟಿದಾಗ ಅದು ಮುಕ್ಕಾಲು ಭಾಗ ಆ ಒಂದು ಬೆಳಕನ್ನೇ ಹೊರಗೆ ತೆಗಿತಾ ಇದೆ. ಅದು ರಜೋಗುಣಕ್ಕೆ ಸಂಬಂಧಪಟ್ಟಿದ್ದು. ಆ ರಜೋಗುಣದಿಂದ ನಾವು ಪೂರ್ಣವಾದಂತಹ ಆ ಪರಮಾತ್ಮನನ್ನು ಸಂಪೂರ್ಣವಾಗಿ ನಾವು ಅರ್ಥ ಮಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕಪ್ಪು ಬಣ್ಣದ ಆ ಒಂದು ಚಿಮ್ನಿನ ಇಟ್ಟಾಗ ಏನಾಯಿತು, ಸಂಪೂರ್ಣವಾಗಿ ಏನೂ ಗೊತ್ತಾಗ್ತಾ ಇಲ್ಲ, ಒಳಗಡೆ ಜ್ಯೋತಿ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ತಮೋಗುಣದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಪರಮಾತ್ಮನ ಸಾಕ್ಷಾತ್ಕಾರದ ಕಡೆ ಯಾವ ರೀತಿಯಾದ ಗಮನವೂ ಇರಲ್ಲ, ಅದರ ಒಂದು ಅರಿವೇ ಇಲ್ಲದಿರ ಇರುವಂಥ ಪರಿಸ್ಥಿತಿ ಆಗುತ್ತೆ ಅಂಥೇಳಿ ಈ ರೀತಿಯಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಈ ಮೂರೂ ಗುಣಗಳನ್ನು ನಾವು ವಿಶ್ಲೇಷಣೆ ಮಾಡೋಣ. ಈ ಗುಣಗಳು ಏನು, ಇದರ ಉತ್ಪತ್ತಿ ಹೇಗಾಗುತ್ತೆ, ಇದರ ಸ್ವಭಾವ ಹೇಗಿರುತ್ತೆ, ಇದರ ಲಕ್ಷಣಗಳು ಹೇಗಿರುತ್ತೆ, ಈ ಒಂದು ಸ್ವಭಾವದಲ್ಲಿರುವವರು ಯಾವ ರೀತಿಯಾದಂತಹ ಪದಾರ್ಥಗಳನ್ನು ವಸ್ತುಗಳನ್ನು ಅವರು ಇಷ್ಟಪಡ್ತಾರೆ, ಜೊತೆಗೆ ಅವರು ಯಾವ ರೀತಿಯಾದಂಥ ಆಹಾರವನ್ನು ಸ್ವೀಕಾರ ಮಾಡ್ತಾರೆ, ಜೊತೆಗೆ ಅವರು ಮಾತಾಡೋ ರೀತಿ ಯಾವ ರೀತಿ ಇರುತ್ತೆ, ಜೊತೆಗೆ ಅದರಿಂದ ಅವರು ಏನು ಫಲವನ್ನು ಅವರು ಸ್ವೀಕಾರ ಮಾಡಬೇಕಾಗಿ ಬರುತ್ತೆ. ಈ ಒಂದು ಗುಣದಿಂದ ನಾವು ಹೊರಗೆ ಬರಬೇಕಾದರೆ ತರುಣೋಪಾಯ ಹೇಗೆ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ವಿಶೇಷವಾದ ಗುಣದಲ್ಲಿದ್ದಾಗ ಅವನು ಅದೇ ಗುಣದಲ್ಲೇ ಇದ್ದು ಅವನು ಮರಣವನ್ನು ಹೊಂದಿದರೆ ಮುಂದೆ ಅವನಿಗೆ ಏನು ಗತಿ ಆಗುತ್ತೆ, ಈ ಎಲ್ಲ ವಿಷಯಗಳನ್ನು ನಾವು ಪ್ರತಿಯೊಂದು ಗುಣವನ್ನು ತಗೊಂಡು ಆ ಗುಣದ ವಿಶೇಷತೆಯನ್ನು ಆ ರೀತಿಯಾಗಿ ನಾವು ಮಾಡ್ತಾ ಬರೋಣ. ಮೊದಲನೇದಾಗಿ ತಮೋಗುಣವನ್ನು ನಾವು ತಗೊಳ್ಳೋಣ. ತಮೋಗುಣ ಅಂತ ಹೇಳಿದರೆ ತಮಸ್ಸು ಅಂದ್ರೆ ಕತ್ತಲು. ಇದನ್ನು ಕಪ್ಪು ಬಣ್ಣಕ್ಕೆ ಮಾಮೂಲಾಗಿ ನಾವು ಹೋಲಿಸ್ತೀವಿ. ಈ ತಮೋಗುಣ ಯಾವುದರಿಂದ ಬರುತ್ತೆ, ಉತ್ಪತ್ತಿ ಹೇಗಾಗುತ್ತೆ ಅಂತ ಹೇಳಿದರೆ ಅಜ್ಞಾನದಿಂದ. ಅಜ್ಞಾನ, ಅವನಿಗೆ ಯಾವ ರೀತಿಯಾದಂಥ ಜ್ಞಾನವೂ ಸಹ ಇರೋದಿಲ್ಲ. ಅಂಥ ಒಂದು ಇದರಲ್ಲಿ ಅಜ್ಞಾನದಲ್ಲಿರೋ ಇದರಿಂದ ಈ ತಮೋಗುಣ ಅನ್ನೋದು ಅವನಿಗೆ ಬರುತ್ತೆ. ಈ ತಮೋಗುಣದಲ್ಲಿ ಇರುವವರಿಗೆ ಮೂರು ವಿಶೇಷವಾದಂತಹ ಲಕ್ಷಣಗಳಿರುತ್ತೆ. ಮೂರು ವಿಶೇಷ, ಒಂದು ಪ್ರಮಾದ, ಒಂದು ಆಲಸ್ಯ, ಒಂದು ನಿದ್ರಾ. ಪ್ರಮಾದ ಅಂತ ಹೇಳಿದರೆ ಏನಾದರೂ ಹೇಳಿದರೆ ಅದು ಪೂರ್ಣವಾಗಿ ಅವನಿಗೆ ಜ್ಞಾಪಕನೇ ಏನೋ ಸ್ವಲ್ಪ ಜ್ಞಾಪಕ ಇರುತ್ತೆ, ಸ್ವಲ್ಪ ಜ್ಞಾಪಕನೇ ಇರೋಲ್ಲ. ಮರು, ಈ ಮರುವಿನ ಬಗ್ಗೆ ನಿಮಗೆ ಅತ್ಯಂತ ವಿಶೇಷವಾಗಿ ನಿಮ್ಗೆ ಗೊತ್ತು. ನಾವೆಲ್ಲನೂ ಸಹ ಸಿನಿಮಾಗಳು ನೋಡ್ತಾ ಇರ್ತೀವಿ. ಬಲೆ ಬಲೆ ಮಗಾಡಿ ಹೋಯ್ ಅಂಥೇಳಿ ಒಂದು ಸಿನಿಮಾ ಇದೆ. ಅದರಲ್ಲಿ ಆ ಮರುವಿನಿಂದ ಅವನಿಗೆ ಏನೇನಾಗುತ್ತೆ, ಅವನು ಏನು ಅನಾಹುತಗಳು ಮಾಡ್ಕೊತಾನೆ ಜೀವನದಲ್ಲಿ ಅನ್ನೋದು ನಮ್ಗೆ ಚೆನ್ನಾಗಿ ಅರ್ಥವಾಗುತ್ತೆ. ಯಾಕಂದರೆ ಇಲ್ಲಿಂದ ಶುರುವಾಗುತ್ತೆ, ಸ್ವಲ್ಪ ದೂರ ಹೋಗೋಷ್ಟು ಬೇರೆ ಯಾರೋ ಮಾತಾಡಿಸ್ತಾರೆ, ಇಲ್ಲಿ ಯಾರಾದರೂ ಕೊಟ್ಟಿರೋ ಆದೇಶ ಯಾರಾದರೂ ಕೊಟ್ಟಿದ್ರೆ ಕಿವಿಗೆ ಹಾಕ್ಕೊಂಡಿರ್ತಾನೆ. ಆದರೆ ಅಷ್ಟು ದೂರ ಹೋಗೋಷ್ಟೊತ್ತಿಗೆ ಬೇರೆ ಯಾರೋ ಮಾತಾಡಿಸ್ತಾರೆ, ಅಲ್ಲಿ ಏನಾಗುತ್ತೆ ಅವನ ಮನಸ್ಸು ಆ ಕಡೆ ಹೋಗಿ ಹಿಂದಿನದೆಲ್ಲನೂ ಮರ್ತೋಗ್ತಾನೆ. ಇದು ತಮೋಗುಣದ ಮೊದಲನೇ ಲಕ್ಷಣ, ಮರುವು. ಎರಡನೇದು ಆಲಸ್ಯ. ಇನ್ನು ಕೆಲವರು ಏನಾದರೂ ಹೇಳಿದರೆ ಕಿವಿಗೆ ಹಾಕ್ಕೊತಾರೆ, ಅದು ಮುಂದಕ್ಕೆ ಹೋಗ್ತಾರೆ. ಆಲಸ್ಯ ಅಂತ ಹೇಳಿದರೆ ಅಲಕ್ಷ್ಯ ಮಾಡೋದು, ಅಶ್ರದ್ಧೆ, ಅದನ್ನು ಮಾಡೋ ಕೆಲಸವನ್ನು ಅಶ್ರದ್ಧೆಯಿಂದ ಮಾಡೋದು, ಅರ್ಧಂಬರ್ಧ ಮಾಡೋದು, ಅದರ ಮೇಲೆ ಸಂಪೂರ್ಣವಾದಂಥ ಗಮನನೇ ಇಲ್ದಿರ ಹೋಗೋದು.
ಇದು ಎರಡನೇದಾಗಿರುವಂಥ ಆಲಸ್ಯ. ಮೂರನೇದಾಗಿರುವಂಥ ನಿದ್ದೆ. ಯಾರಾದರೂ ಏನಾದರೂ ಹೇಳಿದರೆ ಕಿವಿಗೇ ಹೋಗಿರಲ್ಲ. ನಿದ್ದೆಯಲ್ಲಿರೋರು ಏನು ಕೇಳಿಸುತ್ತೆ ಹೇಳ್ರಿ, ಅವನು ಕಿವಿಗೇ ಹೋಗಿರಲ್ಲ. ಅಂಥ ಒಂದು ಪರಿಸ್ಥಿತಿ, ಅವನು ಸಂಪೂರ್ಣ ನಿದ್ರಾಸ್ಥಿತಿಯಲ್ಲಿರೋದು. ಇದನ್ನು ಸಹ ತಮೋಗುಣದ ಮೂರನೇ ಲಕ್ಷಣ. ಮೊದಲನೇದು ಮರುವು, ಎರಡನೇದು ಅಲಕ್ಷ್ಯ ಮತ್ತು ಅಶ್ರದ್ಧೆ, ಮೂರನೇದು ನಿದ್ದೆ. ಇದು ತಮೋಗುಣದ ಒಂದು ವಿಶೇಷವಾದಂಥ ಲಕ್ಷಣ ಆಗಿರುತ್ತೆ. ಇವರ ಒಂದು ಲಕ್ಷಣಗಳಲ್ಲಿ ಅವರು ಹೇಗಿರ್ತಾರೆ ಅಂತ ಹೇಳಿದ್ರೆ ಯಾವಾಗಲೂ ನಿದ್ದೆಯಲ್ಲೇ. ಮತ್ತು ಈ ಹರಳೆಣ್ಣೆ ಕುಡಿದ್ರೆ ಮುಖಗಳು ಹೇಗಿರುತ್ತೋ ಆ ರೀತಿಯಾದಂಥ ಮುಖಗಳನ್ನು ಯಾವಾಗಲೂ ಸಹ ಹಾಕ್ಕೊಂಡಿರೋದು. ಸೋಮಾರ್ಥನ, ಅವನು ಏನು ಮಾತಾಡಿಸೋದು, ಅವನು ಏನು ಕದಲೋದೇ ಇಲ್ಲ, ಸೋಮಾರ್ಥನದಲ್ಲಿ ಇರೋದು. ಅಲಸತ್ವ, ಯಾವಾಗಲೂ ಸುಸ್ತೆ, ಅವನಿಗೆ ಮಾತಾಡಿಸೋದೇ ಸುಸ್ತೆ. ಅವನಿಗೆ ಜೀವನದಲ್ಲಿ ಅವನಿಗೆ ಯಾವ ರೀತಿಯಾದಂಥ ಒಂದು ಶ್ರದ್ಧೆಯೂ ಸಹ ಇರೋದಿಲ್ಲ. ಪ್ರವೃತ್ತಿ ಶೂನ್ಯ, ಯಾವ ಕೆಲಸ ಹೇಳಿದ್ರು ನನ್ನ ಕೈಲಾಗಲ್ಲಪ್ಪ ಅಂತ ಒಂದೇ ಸಲ ಮೊದಲನೇ ಎತ್ಕೊಂಡಿದ್ದ ತಕ್ಷಣ ಅದೇ ರೀತಿಯಾದಂಥ ಒಂದು ಪ್ರವೃತ್ತಿಯನ್ನು ಹೊಂದಿರೋದು. ಅಶುಚಿ, ಈ ಅಶುಚಿ ಅನ್ನೋದು ಅವನಿಗೆ ಸ್ವತಃ ಸಿದ್ಧವಾಗಿ ಬಂದ್ಬಿಟ್ಟಿರುತ್ತೆ. ದೇಹದಲ್ಲೂ ಅಶುಚಿ, ಹಾಕೊಳ್ಳೋ ಬಟ್ಟೆಗಳಲ್ಲೂ ಅಶುಚಿ, ತಗೊಳ್ಳೋ ಆಹಾರದಲ್ಲೂ ಅಶುಚಿ. ಯಾವ ರೀತಿಯಾದಂಥ ಶುಚಿತ್ವವು ಸಹ ಅವನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೋಮಾರಿ, ಸಂಪೂರ್ಣವಾಗಿ ಸೋಮಾರ್ಥನ. ಇದು ತಮೋಗುಣದ ಒಂದು ಲಕ್ಷಣವಾಗಿರುತ್ತೆ. ಇವು ಮಾಮೂಲಾಗಿ ಕತ್ತಲು ಅಂದರೆ ತುಂಬಾ ಇಷ್ಟ ಈ ಸೋಮಾರಿಗಳಿಗೆ. ಕಾರಣ ಏನು ಅಂತ ಹೇಳಿದ್ರೆ ನಿದ್ದೆ ಮಾಡಬೇಕು, ಸೋಮಾರ್ಥನ ಇರಬೇಕು. ಆವಾಗ ಕತ್ತಲಲ್ಲಿ ಇರಬೇಕು, ಲೈಟ್ ಹಾಕಿದ್ರೆ ಆಗೋದಿಲ್ಲ. ಬೆಳಕು ಅನ್ನೋದು ಅವನ ಕಣ್ಣಿಗೆ ಆಗಬಾರ್ದು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇರೋ ತಮೋಗುಣದಲ್ಲಿ ಇರ್ತಾರೆ. ಇದಕ್ಕೆ ಕೆಲವು ಉದಾಹರಣೆ ನಾವು ಹೇಳ್ಬೋದು. ಮನುಷ್ಯರಲ್ಲಿ ನಾವು ಎಷ್ಟೋ ಜನ ತಮೋಗುಣದಲ್ಲಿ ಇರೋರು ನೋಡ್ತೀವಿ. ಚೇಳುಗಳು, ಈ ಚೇಳುಗಳು ಎಲ್ಲಿರುತ್ತೆ? ಬಂಡೆಯ ಕೆಳಗೆ, ಏನಾದರೂ ಕಸ ಸೇರಿದರೆ ಕಸದ ಕೆಳಗೆ, ಅಂದರೆ ಬೆಳಕು ಕಾಣಿಸಬಾರ್ದು ಅಂಥ ಒಂದು ಸ್ಥಿತಿಯಲ್ಲಿ ಈ ಚೇಳುಗಳು, ಹಾವುಗಳು, ಗೂಬೆಗಳು. ಇದು ರಾತ್ರಿ ಹೊತ್ತೇ ಇರುತ್ತೆ, ಹಗಲೊತ್ತು ಪ್ರಕಾಶದಲ್ಲಿ ಗೂಬೆಗಳು ಎಲ್ಲಿ ಸುತ್ತಾಡೋದಿಲ್ಲ. ಗೂಬೆಗಳು, ಇಲಿಗಳು, ಹೆಗ್ಗರಣ್ಣ, ಹಂದೆ ಗಿಡಗಳು, ದೆವ್ವಗಳು, ಭೂತ ಪ್ರೇತ ಪಿಶಾಚಿಗಳು, ರಾಕ್ಷಸರು, ಇವರೆಲ್ಲನೂ ಸಹ ಭಯಂಕರವಾದಂಥ ತಮೋಗುಣ. ನಿದ್ದೆ, ಯಾವಾಗಲೂ ನಿದ್ದೆ ನಿದ್ದೆ ನಿದ್ದೆ, ಈ ರೀತಿಯಾಗಿ ನಿದ್ದೆಯಲ್ಲೇ ಇರೋದಕ್ಕೆ ಇಷ್ಟಪಡ್ತಾರೆ. ಇವರು ತಗೊಳ್ಳೋ ಆಹಾರ, ಇವರು ಈ ಸ್ಥಿತಿಗೆ ಹೋಗಬೇಕಾದ್ರೆ ಇವರು ಎಂಥ ಆಹಾರವನ್ನು ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ರೆ, ಹಿಂದಿನ ದಿನ ನಾವು ಬಿಟ್ಟು ಮಾರನೇ ದಿನ ತಂಗಳ ಆಹಾರ, ತಂಗಳು ಅನ್ನ, ತಂಗಳು ಸಾರುಗಳು, ಇವೆಲ್ಲನೂ ಸಹ ಅವ್ರು ಸ್ವೀಕಾರ ಮಾಡೋದು ತುಂಬ ಇಷ್ಟ ಅವರಿಗೆ. ಯಾಕಂದರೆ ನಿದ್ದೆಗೆ ತುಂಬ ಚೆನ್ನಾಗಿ ಅದು ಅನುಕೂಲವಾಗುತ್ತೆ. ಜೊತೆಗೆ ಚೆನ್ನಾಗಿ ಹುಳ್ಳಗಿರುವಂತಹ ಮೊಸರು ತಿಂದಿದ ತಕ್ಷಣ ನಿದ್ದೆ ಬರಬೇಕು, ಇಂಥ ಒಂದಿದು. ಜೊತೆಗೆ ಹಲಸೋಗಿರುವಂತಹ ಪದಾರ್ಥಗಳು, ಈ ರೀತಿ ತಿನ್ನೋದಕ್ಕೆ ಅವರು ತುಂಬ ಅಶುಚಿಯಾದಂತಹ ಪದಾರ್ಥಗಳು, ಎಂಜಿಲು ಪದಾರ್ಥಗಳು. ಎಂಜಿಲು ಅಂದರೆ ಅವರಿಗೆ ಯಾವ ರೀತಿಯಾದಂಥ ಭೇದವೇ ಇಲ್ಲ. ಇದೆಲ್ಲನೂ ಸಹ ತಮೋಗುಣದಲ್ಲಿರೋರು ಸ್ವೀಕಾರ ಮಾಡುವಂಥ ಆಹಾರ ಪದಾರ್ಥಗಳು ಆಗಿರುತ್ತೆ. ಜೊತೆಗೆ ಅವರು ಯಾವ ರೀತಿಯಾಗಿ ಮಾತಾಡ್ತಾರೆ ಅನ್ನೋದನ್ನು ಸಹ ನಾವು ಗಮನಿಸೋಣ. ಈ ತಮೋಗುಣದಲ್ಲಿರೋರು ಏನೇ ಮಾತಾಡಿದ್ರು ಆಮೇಲೆ ನೋಡೋಣ ಅನ್ನೋದು. ಏನಂದರೆ ಈಗ ಮಾಡೋ ಪ್ರಸಕ್ತಿನೇ ಇಲ್ಲ, ಆಮೇಲೆ ಮಾಡೋಣ, ನೋಡೋಣ, ಆಮೇಲೆ ಮಾಡೋಣ ಅಂತ ಹೇಳೋದು. ಜೊತೆಗೆ ಮುದಿ ವಯಸ್ಸಿನಲ್ಲಿ ಏನಪ್ಪ ಏನಾದರೂ ರಾಮಕೃಷ್ಣ ಗೋವಿಂದ ಅಂತ ಹೇಳ್ಕೋಬಾರ್ದ ಅಂತ ಹೇಳಿದೆ. ಮುದಿ ವಯಸ್ಸಿನಲ್ಲಿ ಬೇಕಾದರೆ ರಾಮಕೃಷ್ಣ ಅಂತ ಅಂದ್ಕೊಳ್ಳೋಣ. ಇವಾಗ ಯಾತಕ್ಕೆ ನಮಗೆ ಇವಾಗ ಹಾಯಾಗಿ ನಿದ್ದೆ ಮಾಡೋಣ ಅನ್ನೋ ಒಂದು ಪರಿಸ್ಥಿತಿ. ಇನ್ನು ಕೆಲವರು ಕೆಲಸದಲ್ಲಿರ್ತಾರೆ, ಇರೋ ಕೆಲಸ, ಆ ಕೆಲಸ ಏನಾಗುತ್ತೋ ಅವರಿಗೆ, ದೇವರಿಗೆ ಪರಮಾತ್ಮನಿಗೆ ಪ್ರೀತಿ, ಆ ಕೆಲಸದಲ್ಲಿರ್ತಾರೆ. ಏನೋ ಈ ಕೆಲಸದಲ್ಲಿದೆಯಾ, ಈಗಾದರೂ ನೀವು ಮಧ್ಯ ಅರ್ಧ ವಯಸ್ಸು ಆಗೋಯ್ತು, ಇವಾಗಾದರೂ ನೀವು ರಾಮಕೃಷ್ಣ ಗೋವಿಂದ ಅಂತ ಒಂದು ಆಧ್ಯಾತ್ಮಿಕ ವಿಷಯಗಳು ಏನಾದರೂ ಇದು ಮಾಡಿ ಅಂತ ಹೇಳಿದ್ರೆ, ಅಯ್ಯೋ ರಿಟೈರ್ಮೆಂಟ್ ಆಗಲಿ, ರಿಟೈರ್ಮೆಂಟ್ ಆದಮೇಲೆ ಆಮೇಲೆ ನೋಡ್ಕೊಳ್ಳೋಣ ಏನಾದರೂ. ಜೀವನದಲ್ಲಿ ನಮ್ಮ ಮನಸ್ಸಿಗೆ ನಾವು ಯಾವ ರೀತಿಯಾದಂಥ ಶಿಕ್ಷಣವನ್ನು ಮೊದಲಿನಿಂದ ಕೊಡ್ತೀವೋ ಕೊನೆಗೂ ಅದೇ ಶಿಕ್ಷಣವೇ, ಅದೇ ಸ್ಥಿತಿಯೇ ಆ ಮನಸ್ಸಿಗಿರೋದು. ಈ ದೇಹವೂ ಸಹ ಬಗ್ಗೋದೇ ಇಲ್ಲ. ಮೊದಲಿನಿಂದ ಸಾಧನೆ ಮಾಡದೇ ಇದ್ದರೆ ರಿಟೈರ್ಮೆಂಟ್ ಆದಮೇಲೆ ಏನೂ ಬಗ್ಗಕ್ಕೆ ಸಾಧ್ಯವಾಗೋದಿಲ್ಲ. ನಾವು ನೋಡಿದ್ದೀವಿ, ರಿಟೈರ್ಮೆಂಟ್ ಆದವರು ಕೆಲವರೆಲ್ಲನೂ ಸಹ ಮನಸ್ಸಿನಲ್ಲಿ, ಮನೆಯಲ್ಲಿ ಅವರಿಗೆ ಎಲ್ಲಿ ಹೊತ್ತೋಗಲಿಲ್ಲ ಅಂದರೆ ಯಾವುದೋ ಒಂದು ಅಂಗಡಿ ಮುಂದೆ ಕೂತಿರ್ತಾರೆ. ಅಂಗಡಿ ಮುಂದೆ ಕೂತು ಆ ಅಂಗಡಿಗೆ ಬರೋವ್ರನ್ನ ಅವ್ರನ್ನ ಇವ್ರನ್ನ ಮಾತಾಡಿಸ್ಕೊಳ್ಳೋದು, ಜೊತೆಗೆ ಆ ಅಂಗಡಿ ಯಜಮಾನನ ಜೊತೆ ನಿರಂತರವಾಗಿ ಮಾತುಕತೆಯಲ್ಲಿ ಕೂತಿರೋದು. ಇಲ್ಲ, ಅವ್ರ ಜೊತೆಯಲ್ಲೇ ರಿಟೈರ್ ಆಗಿರೋವ್ರ ಜೊತೆ ಸೇರಿಕೊಂಡು DA ರೇಟ್ಗಳು ಹಿಂಗೆ ಆಗೋಯ್ತು, ಪೆನ್ಷನ್ ಇದಾಗಲಿಲ್ಲ, ಅದಾಯಿತು ಇದಾಯಿತು, ಈ ವ್ಯವಹಾರದಲ್ಲಿ ಇರೋದು. ಜೊತೆಗೆ ಅನಾವಶ್ಯಕವಾದಂಥ ವಿಷಯಗಳನ್ನ ತಲೆಗೆ ಹಾಕ್ಕೊಂಡು ಒದ್ದಾಡ್ತಾ ಇರೋದು. ಈ ರೀತಿಯಾಗಿ ತಮೋಗುಣವೇ, ತಮೋಗುಣದಲ್ಲಿ ನಿರಂತರವಾಗಿ ಆ ರೀತಿಯಾಗಿ
ಅವ್ರ ಜೀವನವನ್ನು ಮಾಡ್ತಾ ಹೋಗ್ತಾರೆ. ಇವರಿಗೆ ಏನು ಫಲ ಸಿಗತ್ತೆ ಅಂತ ಹೇಳಿದರೆ, ತಮಸಸ್ತು ಫಲಂ ನಿಂದ. ಯಾರೂ ಅವ್ರನ್ನ ಇಷ್ಟಪಡೋದಿಲ್ಲ. ಯಾಕಂದರೆ ಯಾವ ಕೆಲಸವೂ ಅವನಿಂದ ಆಗಲ್ಲ. ಏನೇ ಹೇಳಿದ್ರು ಆಮೇಲೆ ಮಾಡೋಣ ಅಂತ ಹೇಳ್ತಾನೆ. ಹೇಳಿರೋದನ್ನು ಹೋಗಲಿ ಈ ಕೆಲಸ ಮಾಡ್ಕೊಂಬಂದರೆ ಮರ್ತೋಗ್ಬಿಟ್ಟು ಬರ್ತಾನೆ. ಜೊತೆಗೆ ಅಶ್ರದ್ಧೆಯಿಂದ ಆ ಕೆಲಸವನ್ನು ಸರಿಯಾಗಿ ಮಾಡೋದಿಲ್ಲ, ಇಲ್ಲ ಕೆಲಸಕ್ಕೆ ಹೋಗೋದೇ ಇಲ್ಲ. ಈ ರೀತಿ ಇದ್ದಾಗ ಅವನಿಗೆ ಸಿಗುವಂತಹ ಫಲ ನಿಂದೆ. ಇವನು ಯಾವುದಕ್ಕೂ ಕೆಲಸಕ್ಕೆ ಬರಲ್ಲ ಅಂಥೇಳಿ ಎಲ್ಲರ ಹತ್ರನೂ ಸಹ ನಿಂದೆಯನ್ನು ಪಟ್ಕೊಂಡು ಯಾವಾಗಲೂ ಸಹ ದುಃಖದಲ್ಲಿ, ನಿರಂತರವಾದ ಅಮಿತವಾದಂಥ ದುಃಖದಲ್ಲೇ ಇರ್ತಾನೆ ಹೊರತು ಅವನಿಗೆ ಯಾವತ್ತೂ ಸುಖ ಅನ್ನೋದು ಸಿಗೋದೇ ಇಲ್ಲ ಅಂಥೇಳಿ ಈ ರೀತಿಯಾಗಿ ತಿಳಿಸ್ಕೊಡ್ತಾರೆ. ಜೊತೆಗೆ ನೋಡಿ, ಈ ಜನ್ಮ ಅತ್ಯಂತ ವಿಶೇಷವಾದಂತಹ ಜನ್ಮ. ಜಂತೂನಾಂ ನರಜನ್ಮ ದುರ್ಲಭಂ. ಇಂತಹ ದುರ್ಲಭವಾದಂತಹ ಮನುಷ್ಯ ಜನ್ಮ ಸಿಕ್ಕಿದಾಗ ತಮೋಗುಣದಲ್ಲಿ ನಿರಂತರವಾಗಿ ನಿದ್ದೆ ಮಾಡ್ತಾ ಆ ಕಾಲವನ್ನು ವ್ಯರ್ಥ ಮಾಡಿಬಿಟ್ರೆ ಮುಂದೆ ಅವನ ಗತಿ ಏನು? ನಿರಂತರವಾಗಿ ನಿದ್ದೆಯಲ್ಲೇ ಆ ರೀತಿಯಾಗಿ ಇದ್ದೋಗ್ಬಿಟ್ರೆ ಅವನು ಏನಾಗ್ತಾನೆ? ಅವನೊಂದು ಜನ್ಮ, ಮುಂದಿನ ಜನ್ಮ ಹೇಗಿರುತ್ತೆ ಅಂತ ಹೇಳಿದರೆ ಅವನಿಗೆ ಮತ್ತೆ ಮನುಷ್ಯ ಜನ್ಮ ಸಿಗೋದೇ ಇಲ್ಲ. ಅದ್ಭುತವಾದಂತಹ ವಿಶೇಷವಾದಂತಹ ಮನುಷ್ಯ ಜನ್ಮ ಅಂತ ಅವ್ರಿಗೆ ಸಿಗೋದೇ ಇಲ್ಲ. ಅಲ್ಲಿಗೆ ಮುಕ್ತಾಯ. ಮನುಷ್ಯ ದೇವರು ಈ ಒಂದು ಜನ್ಮವನ್ನು ಕೊಟ್ಟು ಪರೀಕ್ಷೆ ಮಾಡ್ತಾರೆ. ಇದರಲ್ಲಿ ಅವ್ರು ತಮೋಗುಣದಲ್ಲಿದ್ದರೆ ಅವ್ರಿಗೆ ಮುಂದೆ ಮನುಷ್ಯ ಜನ್ಮ ಸಿಗೋದೇ ಇಲ್ಲ. ಕ್ರಿಮಿಕೀಟಕಾದಿ ಜನ್ಮಗಳು, ನೀಚ ಜನ್ಮಗಳಲ್ಲಿ ಅವನು ಅನೇಕ ಸಾವಿರಾರು ಜನ್ಮಗಳನ್ನೆತ್ತಿ ಮತ್ತೆ ಯಾವಾಗಲೂ ಪರಮಾತ್ಮನ ಅನುಗ್ರಹದಿಂದ ಮತ್ತೆ ಮನುಷ್ಯ ಜನ್ಮವನ್ನು ಅವನು ಪಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಅನೇಕ ವಿಷಯಗಳನ್ನು ಈ ತಮೋಗುಣದ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ನೋಡ್ರಿ, ನಿತ್ಯಂ ಸನ್ನಿಹಿತೋ ಮೃತ್ಯು. ಯಮಧರ್ಮರಾಯ ಯಾವಾಗ ಬಂದು ಕಬಳಿಸ್ತಾನ ಗೊತ್ತಿಲ್ಲ. ನಮ್ಮ ಜೀವನದಲ್ಲಿ ಆ ಒಂದು ಎಷ್ಟು ದಿನ ನಾವು ಬದುಕಿರಬೇಕು ಅನ್ನೋದು ನಮಗೆ ಗೊತ್ತಿರಲ್ಲ. ಇದೆಲ್ಲನೂ ಸಹ ಪರಮಾತ್ಮನ ವಿಶೇಷವಾದಂಥ ಈ ಲೋಕದ ರಹಸ್ಯನೇ ಅದು. ಎಷ್ಟು ದಿನ ಬದುಕಿರ್ತಾರೆ, ಯಾವಾಗ ಹೋಗ್ತಾರೆ ಅನ್ನೋದು ನಮ್ಗೆ ಗೊತ್ತಾಗೋದೇ ಇಲ್ಲ. ಈ ರೀತಿ ಇದ್ದಾಗ ನಾವು ಮನುಷ್ಯ ಜನ್ಮವನ್ನು ಪಡ್ಕೊಂಡು ನಾವು ವಿಶೇಷವಾದಂತಹ ಅಷ್ಟು ಜ್ಞಾನವನ್ನು ನಾವು ಇದ್ದಾಗ ಆ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಮುಂದಕ್ಕೆ ಹೋಗಬೇಕೇ ಹೊರತು ಈ ರೀತಿಯಾಗಿ ತಮೋಗುಣದಲ್ಲಿ ನಿದ್ದೆ ಮಾಡ್ತಾ ಕಾಲವನ್ನು ವ್ಯರ್ಥ ಮಾಡಬಾರ್ದು ಅಂಥೇಳಿ ಇಲ್ಲಿ ತಿಳಿಸ್ಕೊಡ್ತಾ, ಯೋಗ ವಾಸಿಷ್ಠದಲ್ಲಿ ವಸಿಷ್ಠ ಮಹರ್ಷಿಗಳು ಶ್ರೀರಾಮಚಂದ್ರನಿಗೆ ಒಂದು ಉಪದೇಶವನ್ನು ಮಾಡ್ತಾರೆ. ನಾವು ಇದನ್ನು ಸ್ವಲ್ಪ ಗಮನಿಸೋಣ. ಮನುಷ್ಯ ಜನ್ಮವನ್ನು ಪಡೆದು ಪರಮಾರ್ಥ ವಿಚಾರಣೆ ಮಾಡದೆ ವ್ಯರ್ಥವಾಗಿ ಕಾಲಹರಣ ಮಾಡುವವನು ದಗದಗ ಉರಿಯುವಂತಹ ಮನೆಯಲ್ಲಿ ಹುಲ್ಲಿನ ಹಾಸಿಗೆಯ ಮೇಲೆ ಹಾಯಾಗಿ ಮಲಗಿರುವ ಹಾಗೆ ವಿನಾಶವನ್ನು ಹೊಂದೋಗ್ತಾನೆ. ಇದು ನೋಡಿ ಎಷ್ಟು ಅದ್ಭುತವಾದಂತಹ ಒಂದು ಉಪದೇಶ. ಜೊತೆಗೆ ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬಹುದು. ಈ ತಮೋಗುಣಕ್ಕೆ ಸಂಬಂಧಪಟ್ಟು ಶ್ರೀಮದ್ ಭಾಗವತದಲ್ಲಿ ಶಾಂತಿ ಪರ್ವದಲ್ಲಿ ಭೀಷ್ಮರು ಧರ್ಮರಾಯರಿಗೆ ಒಂದು ವಿಶೇಷವಾದಂಥ ಒಂದು ಕಥೆಯನ್ನು ಹೇಳ್ತಾರೆ. ಒಂದು ಒಂಟೆ ಇತ್ತಂತೆ. ಆ ಒಂಟೆ ವಿಪರೀತ ಸೋಮಾರಿ, ಈ ತಮೋಗುಣದಲ್ಲಿ ಸಂಪೂರ್ಣವಾಗಿ ಮುಳುಗಿರೋದು. ಅದು ಒಂದು ಕಡೆ ಕೂತು ಅದು ಹೇಳೋದೇ ಇಲ್ಲ, ಅಲ್ಲೇ ಕೂತಿರೋದು, ಅಲ್ಲೇ ಸುತ್ತಲೂ ಏನು ಹುಲ್ಲು ಸಿಗುತ್ತೋ ಆ ಹುಲ್ಲು ತಿನ್ನೋದು, ಹಾಗೇ ಕಣ್ಣು ಮುಚ್ಕೊಂಡು ಹಾಗೇ ಮಲಗಿರೋದು. ಇದು ಸ್ವಲ್ಪ ದಿನ ಹಾಗೆ ಮಾಡ್ತು. ಸುತ್ತಲೂ ಇರುವಂಥ ಹುಲ್ಲೆಲ್ಲನೂ ಸಹ ಆಗೋಯ್ತು. ತಿರುಗಿ ಆ ಕಡೆ ಈ ಕಡೆ ನೋಡಿದ್ರೆ ಎಲ್ಲನೂ ಸಹ ಕಂಪ್ಲೀಟ್ ಖಾಲಿಯಾಗಿದೆ. ಅದಕ್ಕೆ ಒಂದು ಯೋಚನೆ ಬಂತು, ನಾನು ಇಲ್ಲಿಂದ ಎದ್ದೇಳಿದಿರಾನೆ ಏನಾದರೂ ಒಂದು ಉಪಾಯ ಮಾಡಿ ನಾನು ಹುಲ್ಲು ಸಂಪಾದನೆ ಮಾಡಬೇಕು. ಹೇಗೆ? ಪರಮಾತ್ಮನ ಬ್ರಹ್ಮದೇವನ ಬಗ್ಗೆ ತಪಸ್ಸು ಮಾಡ್ತೀನಿ, ಹಂಗೆ ಕೂತ್ಕೊಂಡು ಹಂಗೆ ತಪಸ್ಸು ಮಾಡಿ. ಯಾಕಂದರೆ ಹೇಳೋದಿಲ್ಲ, ಒಂದೇ ಕಡೆಯೇ ಕೂತಿರಬೇಕು. ಎದ್ದರೆ ಅದು ಸ್ವಭಾವವೇ ಅಲ್ಲ. ಅದು ಬ್ರಹ್ಮದೇವನ ತಪಸ್ಸು ಮಾಡೋದು, ಬ್ರಹ್ಮದೇವ ಪ್ರತ್ಯಕ್ಷವಾದರೂ ನೀವು ಏನು ಬೇಕು ಅಂತ ಹೇಳಿದ್ರೆ ನನಗೆ ಉದ್ದವಾಗಿರುವಂತಹ ಒಂದು ಏನು ಕತ್ತು ಬೇಕು. ಎಷ್ಟು ಉದ್ದ ಇರಬೇಕು? 100 ಯೋಜನೆಗಳಷ್ಟು ಉದ್ದ ಇರುವಂಥ ಕತ್ತು ಬೇಕು. ಸರಿ, ಬ್ರಹ್ಮದೇವ ತದಾಸು ಅಂದರು. 100 ಯೋಜನೆಗಳಷ್ಟು ಕತ್ತು ಇರುವಂಥ ಒಂದು ಒಂಟೆ ಆಗೋಯ್ತು. 100 ಯೋಜನೆಗಳಲ್ಲಿ ಎಷ್ಟೆಷ್ಟು ಹುಲ್ಲಿರುತ್ತೆ, ಹಾಯಾಗಿ ತಿನ್ನೋದು, ಸಿಕ್ಕಿದ್ದೆಲ್ಲ ತಿನ್ಕೊಂಡು ಹಂಗೆ ಮಲಗಿರೋದು. ಅದು ಕದಲಷ್ಟೇ ಇಲ್ವಲ್ಲ, ಅದು ಸ್ವಭಾವನೇ ಅಲ್ಲ, ಹಾಗೆ ಮಲಗಿರೋದು. ಚೆನ್ನಾಗಿದೆ, ತುಂಬ ಹಾಯಾಗಿ ಜೀವನ ನಡೀತಾ ಇದೆ ಅಂತ ಅಂದ್ಕೊಳ್ತು. ಅವನಿಗೆ ಹೇಗೆ ಅವ್ರ ಪರಿಸ್ಥಿತಿ ಏನಾಗುತ್ತೆ ಅಂತ ಜೋರಾಗಿ ಮಳೆ ಬಂದ್ಬಿಡ್ತು. ಮಳೆ ಒಂದಿನ ಆಯಿತು, 2 ದಿನ ಆಯಿತು, ಬಿಡ್ತಾನೇ ಇಲ್ಲ. ಅಯ್ಯೋ ಏನು ಇಂಥ ಪರಿಸ್ಥಿತಿ ಬಂದ್ಬಿಡ್ತು. ನಾನು ಕತ್ತು ನೋಡಿದರೆ ವಿಪರೀತ ದೂರ ಇದೆ, ಎಲ್ಲವೂ ಕತ್ತೆಲ್ಲನೂ ಸಹ ನೆಂದೋಗ್ತಾ ಇದೆ. ಈ ಕತ್ತನ್ನು ಏನಾದರೂ ಮಾಡಿ ಸಂರಕ್ಷಣೆ ಮಾಡ್ಕೋಬೇಕು ಅಂಥೇಳಿ ಪಕ್ಕದಲ್ಲೇ ಇರುವಂಥ ಬೆಟ್ಟದ ಒಂದು ಗುಹೆ ಒಳಗೆ ಆ ಕತ್ತನ್ನು ಹೋಗಿ ತೋರಿಸ್ಬಿಟ್ಟು
ಒಳಗೆ ತೋರಿಸಿದ ತಕ್ಷಣ ಏನಾಯಿತು, ಅದು ಒಳಗಡೆ ಏನಿತ್ತು ಆ ಗುಹೆಯಲ್ಲಿ ಅನೇಕ ನರಿಗಳಿವೆ. ಆ ನರಿಗಳು ಈ ಅನೇಕ ದಿನದಿಂದ ವರ್ಷ ಒಂದು ಮಳೆ ಬರೋದ್ರಿಂದ ಏನಾಗ್ತಾ ಇದೆ, ಹೊರಗಡೆ ಹೋಗಿ ಊಟ ಸಿಗ್ತಾ ಇಲ್ಲ ಅದಕ್ಕೆ. ಇದು ಹೋಗಿ ಯಾವಾಗ ಒಳಗಡೆಗೆ ಎಂಟ್ರಾಯಿತು ತಕ್ಷಣವೇ ಅಲ್ಲಿರೋ ನರಿಗಳೆಲ್ಲನೂ ಸಹ ಅದನ್ನು ಕತ್ತು, ಮುಂದ್ರ ಮೂತಿ ಕತ್ತು ಎಲ್ಲನೂ ಸಹ ತಿನ್ನಕ್ಕೆ ಶುರು ಮಾಡಿ ಆ ರಕ್ತಸ್ರಾವವಾಗಿ ಹಾಗೆ ಅದು ಪ್ರಾಣನೂ ಬಿಟ್ಟಿದ್ದಾಯಿತು. ನೋಡಿ, ತಮೋಗುಣದಲ್ಲಿರೋವರಿಗೆ ತಾನು ಏನೋ ವಿಶೇಷವಾದಂಥ ಒಂದು ಸಂಪಾದನೆ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡು ಸಹ ಕೊನೆಗೆ ಅದಕ್ಕೆ ಸಿಗೋದು ಅಮಿತವಾದಂಥ ದುಃಖನೇ. ಅದಕ್ಕೆ ತಮೋಗುಣ ಅನ್ನೋದು ತುಂಬಾ ನೀಚವಾದಂತಹ ಒಂದು ಪ್ರವೃತ್ತಿ ಅಂತ ಹೇಳ್ತಾ, ಈಗ ಪ್ಲಾಟ್ಫಾರಮ್ ಮೇಲೆ ನಾವು ರೈಲ್ಗೆ ಹೋಗೋಕ್ಕೆ ನಾವು ಪ್ರಯಾಣ ಮಾಡ್ತೀವಿ. ರೈಲು 12 ಗಂಟೆಗೆ ಟ್ರೈನ್ ಬರುತ್ತೆ ಅಂತ ಹೇಳಿದ್ರೆ ನಾವು 11:15 ಸಹ ಟಿಕೆಟ್ ತೊಗೊಳ್ಳೋದು, ಲಗೇಜ್ಗಳು ತೊಗೊಂಬರೋದು, ನಮ್ಮ ಜೊತೆಯಲ್ಲಿ ಬರೋ ಸಹ ಪ್ರಯಾಣಿಕರನ್ನೆಲ್ಲ ಸಹ ಸಿದ್ಧ ಮಾಡೋದು, ಎಲ್ಲ ಹೋಗಿ ಟ್ರೈನು ಎಲ್ಲಿ ನಿಲ್ಲುತ್ತೆ, ಹೋಗಿ ಎಲ್ಲಿ ನಿಲ್ಲುತ್ತೆ ಅಂತೂ ಸಹ ಅದು ಎಲ್ಲ ಬೋರ್ಡುಗಳು ಹಾಕಿರ್ತಾರೆ. ಅಲ್ಲಿ ಹೋಗಿ ಸಿದ್ಧವಾಗಿದ್ದು ಅಲ್ಲಿ ಹೋಗಿ ನಾವು ಅಲ್ಲಿ ನಿಂತು ನಾವು ಟ್ರೈನ್ ಹತ್ತೋದಕ್ಕೆ ನಾವು ಎಲ್ಲನೂ ಸಹ ಸಿದ್ಧ ಮಾಡ್ಕೊತೀವಿ. ಆ ರೀತಿ ಆಗದಿರ ತಮೋಗುಣದಲ್ಲಿದ್ದು ನಿಧಾನವಾಗಿ ಇನ್ನೊಂದು 5 ನಿಮಿಷ ಟ್ರೈನ್ ಬರೋಕ್ಕೆ 5 ನಿಮಿಷ ಇದೆ ಅನ್ನುವಾಗ ಓಡಿ ಬಂದು ಲಗೇಜ್ಗಳಲ್ಲಿ ಎತ್ಕೊಂಡ್ಬಂದು ಅವನ್ನೆಲ್ಲ ಸ್ವಲ್ಪ ಎತ್ಕೊಂಡ್ಬಂದರೆ ಏನಾಗುತ್ತೆ, ಟಿಕೆಟ್ ತಗೊಳ್ಳೋದಕ್ಕೂ ಟೈಮ್ ಇರೋಲ್ಲ, ಇವನ್ನ ಹಚ್ಚೋದಕ್ಕೂ ಟೈಮ್ ಇಲ್ಲ, ಆ ಟ್ರೈನು ತಪ್ಪೇ ಹೋಗ್ಬಿಡುತ್ತೆ. ರಜೋಗುಣದ ಒಂದು ತಮೋಗುಣದ ವಿಶೇಷವಾದಂಥ ಈ ಒಂದಿಂಥ ಅವಲಕ್ಷಣಗಳೆಲ್ಲವೂ ಸಹ ಇರೋದ್ರಿಂದನೇ ಈಗ ಎಕ್ಸಾಮಿನೇಷನ್ಗೆ ಮಕ್ಕಳನ್ನು ಸಹ ಓದ್ತಾ ಇದ್ದಾರೆ. ಓದುವಾಗ ಏನಾಗುತ್ತೆ, ಈ ಎಕ್ಸಾಮಿನೇಷನ್ನು ಏಪ್ರಿಲ್ 15ನೇ ತಾರೀಕು ಇದೆ ಅಂತ ಹೇಳಿದ್ರೆ ಏಪ್ರಿಲ್ 1ನೇ ತಾರೀಕಿಗೆ ಪಾಠ್ಯ ಪುಸ್ತಕಗಳನ್ನೆಲ್ಲೂ ಸಹ ಓದಿ ಎಲ್ಲ ರೀತಿಯಾದಂಥ ಸಿದ್ಧವಾಗಿ ಎಲ್ಲ ರೀತಿಯಾಗೂ ಸಹ ಎಕ್ಸಾಮಿನೇಷನ್ಗೆ ರೆಡಿ ಆಗಿರುವ ಮಕ್ಕಳು ಹೇಗಿರ್ತಾರೆ, ಸಂತೋಷವಾಗಿ ಆನಂದ ಎಲ್ಲ ಮುಗಿತಾರೆ. ಆಮೇಲೆ ರಿವಿಷನ್ ಮಾಡ್ಕೊತಾ ಇರ್ತಾರೆ. ಕೂತ್ಕೊಂಡು ರಿವಿಷನ್ ಮಾಡಿಕೊಂಡು ಆ ಪರೀಕ್ಷೆಯನ್ನು ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಬರೆದು ವಿಶೇಷವಾದಂಥ ರ್ಯಾಂಕ್ಗಳು ಪಡ್ಕೊತಾರೆ. ಇಲ್ಲಿ ಓದಾಣ ಅಂತ ಹೇಳಿ ತಮೋಗುಣದಲ್ಲಿದ್ದು ಇನ್ನೇನು ಎಕ್ಸಾಮಿನೇಷನ್ಸು ಇನ್ನೊಂದು ತಿಂಗಳಿದ್ದೆ ಇರುವಾಗ ಆವಾಗ ಪುಸ್ತಕಗಳು ಎಲ್ಲವೂ ಹಾಕ್ಕೊಂಡು ತಲೆ ಮೇಲೆ ಹಾಕ್ಕೊಂಡು ರಾತ್ರಿ ಹಗಲು ಓದೋದ್ರಿಂದ ಏನಾಗುತ್ತೆ, ಒಂದು ಕಡೆ ವಿಶ್ರಾಂತಿ ಇಲ್ಲ, ಒಂದು ಕಡೆ ಊಟ ಸರಿಯಾಗಿ ಮಾಡಲ್ಲ, ಒಂದು ಕಡೆ ತಲೆಗೆ ಹೋಗಲ್ಲ. ಜೊತೆಗೆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ವಿಷಯ ಮತ್ತೊಂದು ವಿಷಯಕ್ಕೆ ಜೋಡಿಸ್ಬಿಡೋದು. ಈ ರೀತಿ ಆಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆ ವಿದ್ಯಾರ್ಥಿ ಯಾವ ರೀತಿಯಾಗೂ ಸಹ ಉದ್ಧಾರ ಆಗಲ್ಲ. ಅಂದರೆ ತಮೋಗುಣದಲ್ಲಿದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಇಂಥ ಉದಾಹರಣೆ ಮಹನೀಯರನ್ನು ಸಹ ಇಂಥ ಉದಾಹರಣೆಯನ್ನು ಸಹ ಕೊಟ್ಟು ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ನಮ್ಮ ಇದನ್ನು ಮಾಡಿದ್ದಾರೆ. ಈ ತಮೋಗುಣದಿಂದ ನಾವು ಹೊರಗೆ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಶರೀರಕ್ಕೆ ಸರಿಯಾದಂಥ ಶಿಕ್ಷಣವನ್ನು ಕೊಡಬೇಕು. ಶರೀರನೇ ಅದು ಜಡ್ಡಿಡ್ದು ಹೋಗಿರೋದು, ಜಡತ್ವದಲ್ಲಿರುವ ಶರೀರಕ್ಕೆ ಶಿಕ್ಷಣವನ್ನು ಕೊಡಬೇಕು. ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳೋದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು ಚೆನ್ನಾಗಿ. ನಾವು ಹೇಳೋಕ್ಕಾಗೋದಿಲ್ಲ, ಅಲಾರಂ ಇಟ್ಟುಕೊಂಡು ಬಲವಂತವಾಗಾದರೂ ಹೇಳೋದಕ್ಕೆ ಪ್ರಯತ್ನ ಮಾಡಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದವರೇ ಆ ಬ್ರಹ್ಮ ತೇಜಸ್ಸು ಅನ್ನೋದು ಅವರಿಗೆ ಸಿಗೋದಕ್ಕೆ ಸಾಧ್ಯ ಆಗೋದು. ಆ ರೀತಿ ಎದ್ದಿದ ತಕ್ಷಣವೇ ಮತ್ತೆ ಸುಮ್ಮನೆ ಕೂತಿದ್ರೆ ಏನಾಗುತ್ತೆ, ಮತ್ತೆ ನಿದ್ದೆ ಮಾಡ್ತಾರೆ. ಆ ರೀತಿ ಮಾಡಬಾರ್ದು. ಏನಾದರೂ ಒಂದು ದೇವರ ಪ್ರಾರ್ಥನೆಯನ್ನು ಮೊದಲು ಎದ್ದಿದ ತಕ್ಷಣ ಸ್ನಾನ, ಸಂಧ್ಯಾ ವಂದನೆ ಮಾಡೋದು, ಜಪ ಮಾಡೋದು, ಪೂಜೆ ಮಾಡೋದು, ಯಾವುದಾದ್ರು ವಿಶೇಷವಾದಂಥ ಕೀರ್ತನೆಗಳನ್ನು ಪಠನೆ ಮಾಡೋದು. ಇಲ್ಲ ಒಂದು ಕಡೆಯಿಂದ ಏನೂ ಆಗಲಿಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಡಿಗೆ ಆದರೂ ಇರಬೇಕು. ಸುಮ್ಮನೆ ಒಂದು ಕಡೆ ಮಾತ್ರ ಕೂತ್ಕೋಬಾರ್ದು. ಕೂತಿದ ತಕ್ಷಣ ನಿದ್ದೆ ಬರುತ್ತೆ. ಆ ರೀತಿ ನಿದ್ದೆ ಬಂದಾಗ ಮತ್ತೆ ಇನ್ನೇನು ಮಾಡಬೇಕು, ತಣ್ಣೀರು ತಗೊಂಡು ತಣ್ಣೀರಿಂದ ಚೆನ್ನಾಗಿ ಮುಖ ತೊಳಿಬೇಕು. ಆ ರೀತಿ ತಣ್ಣೀರನ್ನು ಮುಖ ತೊಳೆದಾಗ ಮಾತ್ರನೇ ಆ ತಮೋಗುಣ ಅನ್ನೋದು ಅವರಿಂದ ಬಿಟ್ಟು ಹೋಗುತ್ತೆ. ಯಾವತ್ತೂ ಸುಮ್ಮನೆ ಮಾತ್ರ ಕೂತ್ಕೋಬಾರ್ದು. ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ಪ್ರಾತಃ ಕಾಲದಲ್ಲಿ ಆ ಒಂದು ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊಂಡಾಗ ಅವನಿಂದ ತಮೋಗುಣ ಹೊರಗೆ ಹೋಗೋದಕ್ಕೆ ಸಾಧ್ಯವಾಗುತ್ತೆ. ತಮೋಗುಣವನ್ನು ದೂರ ಮಾಡ್ಕೋಬೇಕಾದ್ರೆ ಅದೊಂದೇ ಒಂದು ವಿಶೇಷವಾದಂಥ ಇದು. ಜೊತೆಗೆ ಒಂದು ಟ್ರೈನು ರಾತ್ರಿ ಹೊತ್ತು ಪ್ರಯಾಣ ಮಾಡ್ತಾಯಿದೆ. ಆ ಪ್ರಯಾಣ ಮಾಡ್ತಾಯಿರೋ ಟ್ರೈನ್ನಲ್ಲಿ ರಾತ್ರಿ ಸುಮಾರು 10, 11, 12 ಗಂಟೆ ಆಗ್ತಾಯಿದೆ. ಮಾಮೂಲಾಗಿ ಎಲ್ಲರೂ ಸಹ 10 ಗಂಟೆಗೆಲ್ಲ ನಿದ್ದೆ ಮಾಡೋದು ಎಲ್ಲರೂ ಸಹ ಅದು ಪ್ರಾಕ್ಟೀಸ್, ಅದು ಮಾಮೂಲಾಗಿ ದಿನ ಪ್ರಾಕ್ಟೀಸ್ ಇರುತ್ತೆ. ಕೆಲವರು 9 ಗಂಟೆ 8:15 ನಿದ್ದೆ ಮಾಡ್ತಾರೆ. ಆ ಟ್ರೈನಲ್ಲೂ ಸಹ ಎಲ್ಲರೂ ಸಹ ನಿದ್ದೆ ಮಾಡ್ತಾಯಿದ್ದಾರೆ. ಕೆಲವರಿಗೆ ಈ ಟ್ರೈನಲ್ಲಿ ಪ್ರಯಾಣ ಮಾಡುವಾಗ ನಿದ್ದೆ ಬರಲ್ಲ, ಅರ್ಧಂಬರ್ಧ ನಿದ್ದೆ. ಆ ರೀತಿಯಾಗಿ ನಿದ್ದೆಯಲ್ಲಿ ಕೆಲವರಿದ್ದಾರೆ. ಆದರೆ ಯಾವ ರೀತಿಯಾಗೂ ಸಹ ನಿದ್ದೆ ಮಾಡದೆ ಪೂರ್ಣ ಜಾಗೃತಿಯಾಗಿ ಇರುವವನು, ನಿದ್ದೆ ಮಾಡು ಅಂತ ಹೇಳಿದ್ರು ಮಾಡ್ದಿರ ಇರೋವನು ಯಾರು, ಡ್ರೈವರ್ ಒಬ್ಬನೇ. ಅವ್ನು ನಿದ್ದೆ ಮಾಡಿದ್ರೆ ಎಲ್ಲರೂ ಕೈಲಾಸಗತಿ ಅಷ್ಟೇ. ಅದಕ್ಕೋಸ್ಕರ ಒಬ್ಬನು ಮಾತ್ರ ಯಾವಾಗಲೂ ಸಹ ಎದ್ದಿರ್ತಾನೆ. ಈ ಲೋಕದ ಜನರು ಸಹ ಹಾಗೆ ಎಲ್ಲರೂ ಅಜ್ಞಾನದಲ್ಲಿ ಬಿದ್ದು ಆ ನಿದ್ದೆಯಲ್ಲಿ ಒದ್ದಾಡ್ತಾ ಇದ್ದರೆ ಜ್ಞಾನಿಯಾದವರು
ಸದಾ ಪರಮಾತ್ಮನ ಚಿಂತೆಯಲ್ಲಿ ಸದಾ ಎಚ್ಚರಿಕೆಯಲ್ಲೇ ಇರ್ತಾರಂತೆ. ಅದಕ್ಕೋಸ್ಕರ ಈ ಒಂದು ಇದನ್ನು ಗಮನಿಸಿದ್ರು ಸಹ ನಾವು ಎಷ್ಟು ಜಾಗೃತಿಯಾಗಿರಬೇಕು. ಈ ಇಂಥ ಹೇಳಿ ನಾವು ಇದು ಮಾಡ್ತೀವಿ. ಈ ತಮೋಗುಣದಲ್ಲಿದ್ದವರು ಅವರೇನಾದರೂ ಅದೇ ತಮೋಗುಣದಲ್ಲಿ ಇದ್ದು ಹೋದರೆ ಅವರು ನಾಯಿಗಳು, ಹಂದಿಗಳು, ನರಿಗಳು ಇಂಥ ಒಂದು ನೀಚ ಜನ್ಮಗಳನ್ನು ಅವರು ಪಡ್ಕೊಂಡು ಕೊನೆಗೆ ರಾಕ್ಷಸರಾಗಿ ದುರ್ಭರವಾದಂಥ ದುಃಖವನ್ನು ಅನುಭವಿಸಬೇಕಾಗಿ ಬರುತ್ತೆ ಅಂತ ಹೇಳಿ ಈ ರೀತಿಯಾಗಿ ತಮೋಗುಣದ ಒಂದು ಲಕ್ಷಣವನ್ನು ಈ ರೀತಿಯಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ಎರಡನೇದಾದಂಥ ರಜೋಗುಣಕ್ಕೆ ಬರೋಣ. ಈಗ ರಜೋಗುಣ ಅಂದರೆ ಏನು? ಈಗ ತಮೋಗುಣ ಒಂದು ನೋಡಿದ್ದೀವಿ, ಈಗ ರಜೋಗುಣವನ್ನು ನೋಡೋಣ. ಈ ರಜೋಗುಣ ಇದಕ್ಕೆ ಉತ್ಪತ್ತಿ ಹೇಗೆ ಅಂತ ಹೇಳಿದ್ರೆ ಆಸೆಯಿಂದ, ವಿಪರೀತವಾದಂಥ ಆಸೆ. ಇದು ಹೊಣ್ಣು, ಹೆಣ್ಣು, ಮಣ್ಣು, ಈ ರೀತಿಯಾಗಿ ಮೂರು ವಿಶೇಷವಾದಂಥ ಈ ಮೂರಿಂದನೇ ಆಸೆ. ಈ ಮೂರಿಂದನೇ ಇಂದ ಹೆಣ್ಣು ಇಂದ ಆಸೆ ಇಲ್ಲ, ಚಿನ್ನ ಆಸ್ತಿ ವಿಶೇಷವಾದಂಥ ಒಂದು ಇದಕ್ಕೆ ಅವನಿಗೆ ಆಸೆ ಇಲ್ಲ, ಭೂಮಿಗಳ ಮೇಲೆ ಆಸೆ. ಈ ಆಸೆಗಳಿಂದ ಹುಟ್ಟೋದು ವಿಶೇಷವಾದಂಥ ಭಯಂಕರವಾದಂಥ ಒಂದು ಇದು ಗುಣ ಅಂತ ಹೇಳಿದರೆ ಇದು ರಜೋಗುಣ ಅಂತ. ಇವನು ತಮೋ ಗುಣಕ್ಕೆ ತದ್ವಿರುದ್ಧವಾಗಿರುವಂಥ ವಿಶೇಷವಾದಂಥ ವ್ಯಕ್ತಿ. ಈ ವ್ಯಕ್ತಿ ಇವನು ಹೇಗಿರ್ತಾನೆ ಅಂತ ಹೇಳಿದರೆ ಒಂದು ಕ್ಷಣ ಒಂದು ಕಡೆ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ನಿರಂತರವಾಗಿ ಓಡ್ತಾ ಇರೋದೆ, ಎಲ್ಲಿ ಹೋಗ್ತಾ ಇರೋದೆ, ಆ ಕೆಲಸ ಈ ಕೆಲಸ, ಆ ವ್ಯವಹಾರ ಈ ವ್ಯವಹಾರ ನಿರಂತರವಾಗಿ ಮಾಡ್ತಾ ಇರೋದು ಇವನು. ತಮೋ ಗುಣದವರು ನಿದ್ದೆ ಮಾಡ್ತಾ ಇರ್ತಾನೆ. ಇವನು ಅವನ ಕೆಲಸನೂ ಇವನೇ ಹಾಕ್ಕೊಂಡು ಇವನು ಎಲ್ಲವೂ ಸಹ ಇವನೇ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾನೆ. ಯಾವಾಗಲೂ ಸಹ ಯಾವುದೋ ಒಂದು ಕೆಲಸ ತೀವ್ರವಾಗಿ ಯೋಚನೆ ಮಾಡ್ತಾ ಇರೋದು. ಆಸೆ 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 ಎಲ್ಲ, ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು. ಎಲ್ಲ ರೀತಿಯಾದಂತಹ ಭೂಮಿಗಳು ಅವನಿಗೆ ಬೇಕು, ಎಲ್ಲ ರೀತಿಯಾದಂಥ ಆಸ್ತಿಗಳು ಅವನಿಗೆ ಬೇಕು, ಎಲ್ಲ ರೀತಿಯಾದಂಥ ಚಿನ್ನ ಆಭರಣ ಎಲ್ಲ ವಸ್ತುಗಳು ಸಹ ಅವನಿಗೆ ಬೇಕು. ಇದು ಈ ರಜೋಗುಣದ ಒಂದು ಲಕ್ಷಣವಾಗಿರುತ್ತೆ. ಇವನಿಗೆ ಏನಾಗ್ಬಿಡುತ್ತೆ ಅಂದರೆ, ಒಂದು ಆಸೆ ಯಾವಾಗಿರುತ್ತೋ ಆವಾಗ ಮತ್ತು ಇನ್ನೆರಡು ಲಕ್ಷಣಗಳ ಜೊತೆಯಲ್ಲೇ ಬರುತ್ತೆ. ಅವನು ಅಂದ್ಕೊಂಡಿರೋದು ಪದಾರ್ಥಗಳು ಒಂದು ಸಿಕ್ಕಿಬಿಡ್ತು ಅಂತ ಹೇಳಿದರೆ ಅವನು ಅದನ್ನು ಲೋಭಕ್ಕೆ ಹೊಟ್ಟೋಗ್ಬಿಡ್ತಾನೆ. ಅದನ್ನು ಬೇರೆ ಯಾರಿಗೂ ಸಹ ಕೊಡೋದೇ ಇಲ್ಲ, ಎಲ್ಲ ಸೇರಿಸ್ಕೊತಾ ಇರೋದೆ ಲೋಭತ್ವ. ಎಲ್ಲ ಸೇರಿಸ್ಕೊಂಡಾಗ ಏನಾಗುತ್ತೆ, ಅವನು ರಕ್ಷಣೆ ಮಾಡೋದು ಮಹಾ ಕಷ್ಟ ಆಗೋಗುತ್ತೆ. ಈ ರಕ್ಷಣೆ ಮಾಡೋದಕ್ಕಾಗಿ ಅವನು ಆಹಾರನೂ ಬಿಟ್ಟುಬಿಡ್ತಾನೆ, ನಿದ್ದೆಯೂ ಸಹ ಇರಲ್ಲ. ಈ ರೀತಿಯಾಗಿ ನಾನಾ ರೀತಿಯಾಗಿ ದುಃಖಕ್ಕೆ ಅವನು ಲೋನಾಗ್ತಾನೆ. ಇಲ್ಲ, ಅವನು ಅಂದ್ಕೊಂಡಿದ್ದು ಸಿಗಲೇ ಇಲ್ಲ ಅಂತ ಹೇಳಿದ್ರೆ ಯಾರು ಇದಕ್ಕೆ ಅಡ್ಡಿ ಬಂದಿದೆ ಅವ್ರ ಮೇಲೆ ಕ್ರೋಧ, ಕಾಮ, ಕ್ರೋಧ, ಲೋಭ. ಸಿಗಲಿಲ್ಲ ಅಂತ ಹೇಳಿದ್ರೆ ಕ್ರೋಧ, ಸಿಕ್ಕಿದ್ರೆ ಲೋಭ. ಅದರ ಮೇಲೆ ವಿಶೇಷವಾದಂತಹ ಮೋಹವನ್ನು ಬೆಳೆಸ್ಕೊಂಡ್ಬಿಡೋದು. ಜೊತೆಗೆ ಅವೆಲ್ಲನೂ ಸಹ ತನ್ನ ಹತ್ರ ಸೇರಿದಾಗ ವಿಪರೀತವಾದಂಥ ಮದ, ಅಹಂಕಾರವನ್ನು ಬೆಳೆಸ್ಕೊಳ್ಳೋದು. ಮಾತ್ಸರ್ಯ ಅಂತ ಹೇಳಿದರೆ ತಾನು ಅಂದ್ಕೊಂಡಿರೋ ವಸ್ತುಗಳಿಗಿಂತ ಇನ್ನೂ ಉತ್ತಮವಾದಂತಹ ವಸ್ತುಗಳು ಬೇರೆಯವ್ರ ಹತ್ರ ಸಿಕ್ಕಿದ್ರೆ ಅವ್ರ ಮೇಲೆ ಮಾತ್ಸರ್ಯ ಭಾವನೆಯನ್ನು ಹೊಂದಿಬಿಡೋದು. ಎಲ್ಲವೂ ಆಗೋಯ್ತು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂದರೆ ಅರಿಷಡ್ ವರ್ಗಗಳೆಲ್ಲವೂ ತುಂಬಿ ಎಲ್ಲವನ್ನೂ ತನ್ನಲ್ಲಿ ತುಂಬಿಕೊಂಡು ಪರಿಪೂರ್ಣವಾದಂತಹ ಈ ಒಂದು ಅರಿಷಡ್ ವರ್ಗಗಳ ವಿಶ್ವರೂಪ ಸ್ವರೂಪನೇ ಈ ರಜೋಗುಣದನ್ನು ಹೊಂದಿರುವಂತಹ ವ್ಯಕ್ತಿ. ಇವನ ಸ್ವಭಾವ ಹೇಗಿರುತ್ತೆ ಅಂತ ಹೇಳಿದರೆ, ಊಟ ಮಾಡೋ ಅಂತ ಹೇಳಿದ್ರೆ ಬೇಗ ಗಬ 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 ತಿಂತಾ ಇರೋದು ಅವನ ಸ್ವಭಾವ ಹಾಗೆ, ಯಾಕಂದರೆ ರಜೋಗುಣ. ಅದೇ ರೀತಿಯಾಗಿ ಅತಿ ಮಾತಾಡೋದು ಶುರು ಮಾಡ್ದ ಅಂತ ಅಂದ್ಕೊಳ್ರಿ, ನಿಲ್ಲಿಸೋದೇ ಇಲ್ಲ. ನೀವು ನೋಡಿರ್ತೀರ ಕೆಲವ್ರು ಮಾತು ಹೇಗೆ ಅಂತ. ಮಾತಾಡೋಕ್ಕೆ ಶುರು ಮಾಡಿದ್ರೆ ನಿಲ್ಲಿಸೋದೇ ಇಲ್ಲ. ಇವ್ರ ವ್ಯವಹಾರಗಳು, ಬೇರೆಯವ್ರ ವ್ಯವಹಾರಗಳು, ಬೀದಿ ವ್ಯವಹಾರಗಳು, ಊರಿನ ವ್ಯವಹಾರಗಳು, ದೇಶ ಪ್ರಪಂಚದ ವ್ಯವಹಾರಗಳೆಲ್ಲನೂ ಮಾತಾಡ್ತಾರೆ. ಅವಶ್ಯಕತೆ ಇದೆಯಾ ಇಲ್ವಾದ್ರೂ ಸಹ ಯೋಚನೆ ಮಾಡುವಂಥ ವಿಶೇಷ ಇದೇ ಇಲ್ಲ. ಎಲ್ಲಾದರೂ ಹೋಗು ಅಂತ ಹೇಳಿದ್ರೆ ರಾಕೆಟ್ ಹೋಗೋದಂಗೆ ಹೋಗ್ತಾ ಇರೋದು, ಫಾಸ್ಟ್ ಆಗೋದು. ಏನು ಅವ್ನ ಮಧ್ಯದಲ್ಲಿ ಯಾರಾದರೂ ಸಿಕ್ಕಿದ್ರೂ ಸಹ ಅವ್ರ ಕಥೆ ಮುಗೀತು ಅಷ್ಟೇ. ಆ ರೀತಿಯಾಗಿ ಹೋಗೋದು. ಜೊತೆಗೆ ತೀವ್ರವಾದಂತಹ ಸ್ಪಂದನೆಗಳು. ಕೋಪ ಬಂತು ಅಂತ ಹೇಳಿದ್ರೆ ಯಾರನ್ನು ಮುಲಾಜನೆ ಇಲ್ಲ, ವಿಚಕ್ಷಣೆನೇ. ದೊಡ್ಡವರ ಚಿಕ್ಕವರ ಯಾರು ಅಂತ ನೋಡ್ತಾನೆ ಇರಲ್ಲ. ಜೊತೆಗೆ ಯಾರೇ ಸಿಕ್ಕಿದ್ರೂ ಅವ್ರ ಜೊತೆ ಜಗಳಕ್ಕೆ ರೆಡಿಯಾಗಿರ್ತಾರೆ. ಯಾಕಂದರೆ ಆ ಕ್ರೋಧ ಸ್ವಭಾವ, ಆ ತೀವ್ರತೆ ಜಾಸ್ತಿ ಇರೋದ್ರಿಂದ ಇವರೆಲ್ಲರೂ ಸಹ ರಜೋಗುಣಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು. ಈ ತಮೋಗುಣಕ್ಕೆ ಈ ಲಂಕಾಪಟ್ಟಣದ